ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾನುಭವದ 4ನೇ ಸಂಧಿ ಒಳಗೆ 15ನೇ ನುಡಿಯ ಕೊನೆಯ ನುಡಿಯಿಂದ ಮಾತಾಡಬೇಕಾಗ್ತದೆ. 15 ಸೂತ್ರ. ಈ ಪರಮಾನುಭವದಲ್ಲಿ ಯಾಜ್ಞವಲ್ಕ್ಯ ಮತ್ತು ಮೈತ್ರಾದೇವಿಯ ಅವರ ಸಂವಾದ ರೂಪವಾಗಿರುವಂಥದ್ದು ಬೃಹದಾರಣ್ಯಕ ಉಪನಿಷತ್ತಿನಿಂದ ಆಯ್ದಂಥ ವಿಚಾರ. ಸೂತ್ರ 15ರಲ್ಲಿ ಭಾಳ ಅದ್ಭುತವಾಗಿ ಹೇಳ್ತಾರೆ. ಕರ್ಮದೆ ಜ್ಞಾನ ಕರ್ಮದೆ ಮುಕ್ತಿ ಘಟಿಸೋದು ನಿರ್ಮಲ ಜ್ಞಾನದಿಂದ ಅಲ್ಲದೆ ಅಂತ ವಿಚಾರ ಬಂದಿದೆ. ಅಂದ್ರೆ ಮುಕ್ತಿ ಆಗ್ಬೇಕಂತಂದ್ರೆ ಕರ್ಮದಿಂದ ಆಗ್ತದೋ ಯಾವುದರಿಂದ ಆಗ್ತದೋ ಅಂತ ಸಂಶಯಗಳು ಬರ್ತವೆ. ಅಥವಾ ಜ್ಞಾನ ಎರಡು ಕರ್ಮ ಮತ್ತು ಜ್ಞಾನ ಸಮುಚ್ಚಯದಿಂದ ಆಗ್ತದೋ ಅಥವಾ ಬರೀ ಕರ್ಮದಿಂದ ಆಗ್ತದೋ ಅನ್ನುವಂಥ ಈ ಪ್ರಶ್ನೆಗಳು ಬಂದಾಗ ಅವ್ರು ಹೇಳ್ತಾರೆ, ಈ ಕರ್ಮದಿಂದನೂ ಜ್ಞಾನ ಆಗಂಗಿಲ್ಲ, ಜ್ಞಾನ ಮತ್ತು ಕರ್ಮ ಇವೆರಡು ಸಮುಚ್ಚಯದಿಂದ ಕೂಡ ಜ್ಞಾನ ಆಗಂಗಿಲ್ಲ. ಅದರ ನಿರ್ಮಲ ಜ್ಞಾನದಿಂದ ಅಲ್ಲದೆ, ಅಂದರೆ ಪರಿಶುದ್ಧವಾದ ಜ್ಞಾನದಿಂದ ಅಲ್ಲದೆ ಇಲ್ಲಿ ಮುಕ್ತಿ ಆಗಬೇಕಾದ್ರೆ ಇವೆರಡು ಸಮುಚ್ಚಯದಿಂದ ಆಗಂಗಿಲ್ಲ, ಕರ್ಮದಿಂದಂತೂ ಆಗೋದೇ ಇಲ್ಲ ಅನ್ನುವಂಥ ವಿಚಾರವನ್ನು ಹಿಂದಿನ ವಿಚಾರದಲ್ಲಿ ಹೇಳ್ತಾ ಬಂದರೆ, ಜ್ಞಾನದೇವತು ಕೈವಲ್ಯಂ ಅಂತ ಐತೆ, ಶ್ರುತಿ ಪ್ರಮಾಣ ಐತೆ. ಜ್ಞಾನದಿಂದನೇ ಮೋಕ್ಷ ಅನ್ನುವಂಥದ್ದು ಶ್ರುತಿ ಪ್ರಮಾಣ ಕೂಡ ಐತೆ ಅನ್ನುವಂಥ ವಿಚಾರವನ್ನು ಹೇಳಿ, ನಿನ್ನೆ ಎರಡಕ್ಕೆ, ಯಾಕಂದರೆ ಸಮುಚ್ಚಯ ಯಾರು ಹೇಳ್ತಾರೆ, ಕರ್ಮ ಮತ್ತು ಉಪಾಸನೆ, ಕರ್ಮಕ್ಕೆ ಅಧಿಕಾರಿನೇ ಬೇರೆ, ಜ್ಞಾನಕ್ಕೆ ಅಧಿಕಾರಿನೇ ಬೇರೆ, ಕರ್ಮದ ಲಕ್ಷಣಗಳೇ ಬೇರೆ, ಜ್ಞಾನದ ಲಕ್ಷಣಗಳೇ ಬೇರೆ. ಕರ್ಮ ಯಾವ ರೀತಿ ಅಂದರೆ ಅದು ತಮೋಗುಣದಿಂದ ಕೂಡಿದಂಥದ್ದು, ಜ್ಞಾನ ರಜೋ ಸತ್ವಗುಣದಿಂದ ಕೂಡಿದಂಥದ್ದು. ಅದು ಕತ್ತಲೆ, ಇದು ಬೆಳಕಿದ್ದಂಗೆ. ಯಾವುದು ಈ ಒಂದು ಕರ್ಮ ಅನ್ನುವಂಥದ್ದು ಕತ್ತಲೆ ಇದ್ದಂಗೆ, ಜ್ಞಾನ ಅನ್ನುವಂಥದ್ದು ಬೆಳಕಿದ್ದಂಗೆ. ಹಾಗಾಗಿ ಇವೆರಡು ಸಮುಚ್ಚಯದಿಂದ ಮುಕ್ತಿ ಆಗ್ತದ ಅಂತ ಏನಂತ ಹೇಳ್ತಾರಲ್ಲ, ಕರ್ಮನೂ ಮಾಡಬೇಕು, ಈ ಕಡೆ ಜ್ಞಾನನೂ ಪಡ್ಕೋಬೇಕು, ಎರಡರಿಂದ ಮುಕ್ತಿ ಆಗ್ತದಂತ ಅನ್ನುವಂಥವ್ರು ಅರ್ಧ ಹುಚ್ಚರು ಅಂತ ಹೇಳ್ತಾರೆ. ಅದಕ್ಕೆ ಇದರಲ್ಲಿ 6ನೇ ನುಡಿ ಹಿಡ್ಕೊಂಡು ಸ್ವಲ್ಪ ನೋಡೋಣ. ರವಿಗೆ ತಾಮಸಕ್ಕೆ ಪಾವಕನಿಗೆ ಶೀತಕ್ಕೆ ಅವಣಿಸದೆಂದ ಎಂದು ಮೇಳನವದು ಯುವತಿ ಕೇಳಲಿ, ಸಮುಚ್ಚಯ ಆವ ತೆರದಿಂದೆ ಸಮನಿಸದು ಆ ಜ್ಞಾನ ಕ್ರಿಯೆಗಳಿಗೆ ಅಂತ ಹೇಳ್ತದೆ. ಏನು ಹೇಳ್ತಾರೆ ಅಂದರೆ, ಇವು ರವಿ ಅಂದರೆ ಸೂರ್ಯ, ತಾಮಸ್ ಅಂದರೆ ಕತ್ತಲೆ. ಸೂರ್ಯನಿಗೆ ಮತ್ತು ಕತ್ತಲಿಗೆ ಯಾವತ್ತಾದ್ರೂ ಕೂಡ್ತದೇನೋ, ಬೆಳಕಿಗೆ ಮತ್ತು ಕತ್ತಲಿಗೆ ಯಾವತ್ತಾದ್ರೂ ಕೂಡೋದೈತೇನೋ ಅಂದರೆ ಇಲ್ಲ. ಅಗ್ನಿ ಮತ್ತು ಶೀತಕ್ಕೆ ಯಾವುದಾದ್ರೂ ಕೂಡ್ತದೇನೆ ಯಾವಾಗಾದರೂ ಅಂದರೆ ಕೂಡಂಗಿಲ್ಲ. ಅದಕ್ಕೆ ಈ ರೀತಿಯಾಗಿ ಕರ್ಮ ಮತ್ತು ಆತ್ಮಸ್ವರೂಪವನ್ನು ಮರೆಸಿ, ಕರ್ಮ ಏನು ಮಾಡ್ತದೆ, ಆತ್ಮಸ್ವರೂಪವನ್ನು ಮರೆಸಿ ದೇಹಾತ್ಮ ಬುದ್ಧಿಯನ್ನು ಉಂಟು ಮಾಡ್ತದೆ. ಕರ್ಮ ಏನು ಮಾಡ್ತದೆ ಅಂತಂದ್ರೆ ಆತ್ಮಸ್ವರೂಪವನ್ನು ಮರೆಸಿಬಿಡ್ತದೆ, ಅಲ್ಲಿ ಮ್ಯಾಲೆ ಒದಗಿಯಾದಂಥ ಈ ದೇಹಾತ್ಮ ಭಾವವನ್ನು ಮಾಡ್ತದೆ. ಈ ಯಾವಾಗ ಶರೀರ ನಾನು ಅಂತಂದಾಗ ಇವೆಲ್ಲ ಶುರುವಾಗಿಬಿಟ್ಟು ವರ್ಣಗಳು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂಥದ್ದು, ಯಾವುದು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅನ್ನುವಂಥದ್ದು ಇವೆಲ್ಲ ಶುರುವಾಗ್ತವೆ. ಇವು ಎಲ್ಲಿ ನಡೀತಾವಂದ್ರೆ ಅಜ್ಞಾನದಲ್ಲಿ ನಡೆಯುವಂಥದ್ದು. ಹೀಗಾಗಿ ಜ್ಞಾನವು ದೇಹಾದಿ ಅನಾತ್ಮ ವರ್ಗಗಳನ್ನು ಬೇರ್ಪಡಿಸಿ, ಅಂದರೆ ಈ ದೇಹಾದಿಗಳಲ್ಲಿ ಅನಾತ್ಮ ಭಾವದಿಂದ ಕೂಡಿದಂಥವು ಈ ವರ್ಗಗಳನ್ನು ಬೇರ್ಪಡಿಸುವಂಥದ್ದು ಜ್ಞಾನದೊಳಗೆ. ಈ ರೀತಿಯಾಗಿ ಈ ವರ್ಣದ ಮತ್ತು ಆಶ್ರಮಗಳ ಏನು ಅಭಿಮಾನಿಗಳು ಆಗಿವೆಲ್ಲ, ನಾವು ಅದನ್ನೇ ಹಿಡ್ಕೊಂಡು ಕುಂತೀವಿ ನೋಡ್ರಿ. ವರ್ಣಾಶ್ರಮದಲ್ಲೇ ಇದ್ದೀವಿ, ಇನ್ನೂ ಅಲ್ಲೇ ತೇಲಾಡಕತ್ತೀವಿ, ಇನ್ನೂ ಮುಂದಕ್ಕೆ ಬಂದಿಲ್ಲ. ಅದಕ್ಕೆ ಅವರು ಹೇಳ್ತಾರೆ, ವರ್ಣಾಶ್ರಮದ ಅಭಿಮಾನಗಳನ್ನು ಬಿಡಿಸಿ, ಅಭಿಮಾನ ಇರುವಂಥದ್ದನ್ನು ಬಿಡಿಸಿ ತನ್ನನ್ನು ತಾನು ಯಾರಿದ್ದೀನಿ ಅಂತ ತಿಳಿಸುವಂಥದ್ದು.
ಅದರಿಂದ ಜ್ಞಾನ ಮತ್ತು ಕರ್ಮಗಳೆರಡು ಪರಸ್ಪರ ವಿರೋಧಿಗಳಾಗಿರುವುದರಿಂದ ಜ್ಞಾನ ಮತ್ತು ಕರ್ಮ ಎರಡು ವಿರೋಧಿಗಳದಾವೆ. ಯಾಕಂದ್ರೆ ನಾವು ಭಾಳ ಅರ್ಥ ಮಾಡ್ಕೋಬೇಕು. ಕರ್ಮ ಎಲ್ಲಿ ನಡೀತಂದ್ರೆ ಶರೀರ ಸತ್ಯ ಆದಾಗ, ಶರೀರ ಸತ್ಯ ಅಂದಾಗ, ಈ ಶರೀರವೇ ನಾನು ಅಂತ ಏನು ಭಾವ ಇರ್ತದೆ ಅಲ್ಲಿ ಕರ್ಮಗಳು ನಡೀತಾವೆ. ಅದಕ್ಕೆ ಇಲ್ಲಿ ಜ್ಞಾನದಲ್ಲಿ ಈ ಶರೀರ ನಾನಲ್ಲ ಅನ್ನುವಂಥದ್ದು, ಅಲ್ಲಿ ಶರೀರ ಭಾವವನ್ನು ಬಿಟ್ಕೊಂಡಿರುವಂಥದ್ದು. ಇವೆರಡು ವಿರೋಧಗಳಾದರೂ ಕೂಡ ಪಕ್ಷಿ ದೃಷ್ಟಾಂತವು ವಿಷಮ ಆಗಿರ್ತದೆ. ಅದು ಪಕ್ಷಿ ದೃಷ್ಟಾಂತ ಅಲ್ಲಿ ಬೇರೆ ಹೇಳ್ತಾರೆ. ಎರಡು ರೆಕ್ಕೆಗಳು ಹೆಂಗೆ ಮುಖ್ಯ ಅದ ಅದೇ ರೀತಿ ಕೂಡ ಜ್ಞಾನ ಕರ್ಮ ಎರಡರಿಂದ ಮುಕ್ತಿ ಆಗ್ಬೋದಲ್ಲ ಅಂದ್ರೆ ಹಂಗೆ ಕೂಡ ಆಗಂಗಿಲ್ಲ. ಇಲ್ಲಿ ಅದು ಹೋಗುವಂಥದ್ದಲ್ಲ ಬರುವಂಥದ್ದಲ್ಲ ನಿನ್ನ ಸ್ವರೂಪ. ಅದಕ್ಕೆ ಕ್ರಮ ಜ್ಞಾನಗಳೆರಡು ಯಾವುದು ಕರ್ಮ ಮತ್ತು ಜ್ಞಾನ ಏನದಾವ ಸಮುಚ್ಚಯ ಅಲ್ಲಿ ಸಂಭವ ಆಗಂಗಿಲ್ಲ. ಕರ್ಮ ಮತ್ತು ಜ್ಞಾನ ಎರಡು ಸಮುಚ್ಚಯದಿಂದ ಇಲ್ಲಿ ಜ್ಞಾನ ಆಗ್ತದೇನೋ ಅಂದ್ರೆ ಮುಕ್ತಿ ಆಗ್ತದೇನೋ ಅಂದ್ರೆ ಆಗಂಗಿಲ್ಲ. ಆದರೆ ವೇದಾಂತ ಮತದಲ್ಲಿ ಇದನ್ನು ತಿರಸ್ಕಾರ ಮಾಡಿದ್ದಾರೆ, ಸಮುಚ್ಚಯ ತಿರಸ್ಕಾರ ಮಾಡಿದ್ದಾರೆ. ಆ ಸಮುಚ್ಚಯ ತಿರಸ್ಕಾರ ಮಾಡಿ ಇಲ್ಲಿ ಕ್ರಮ ಸಮುಚ್ಚಯ ಅಂಗೀಕಾರ ಮಾಡಿದ್ದಾರೆ. ಸಮುಚ್ಚಯವನ್ನು ತೆಗೆದು ಹಾಕಿದ್ದಾರೆ, ಕ್ರಮ ಸಮುಚ್ಚಯವನ್ನು ಅಂಗೀಕಾರ ಮಾಡಿದ್ದಾರೆ. ಈ ರೀತಿ ನಾವು ತಿಳ್ಕೊಳ್ಬೇಕು. ಮತ್ತು ಇನ್ನೂ ಒಂದು ಹೇಳ್ತಾರೆ, ಈ ಬ್ರಹ್ಮಾರ್ಪಣ ಬುದ್ಧಿಯಿಂದ ಕರ್ಮವನ್ನು ಮಾಡಿದರೆ ಮುಕ್ತಿ ಆಗ್ತದಂತ ಶ್ರುತಿ ಹೇಳ್ತದ. ಬ್ರಹ್ಮಾರ್ಪಣ ಬುದ್ಧಿಯಿಂದ ಕರ್ಮವನ್ನು ಮಾಡಿದ್ರೆ ಮುಕ್ತಿ ಆಗ್ತದಂತ ಶ್ರುತಿ ಹೇಳ್ತದೆ. ಅದರಿಂದ ಕರ್ಮವು ಮೋಕ್ಷಕ್ಕೆ ಸಾಧನ ಆಗಿದೆ ಅಂತ ಶಂಕೆಯನ್ನು ಮಾಡಿದರೆ ಮುಂದೆ ಹೇಳ್ತಾರೆ ಅದನ್ನು. ಕರ್ಮ ಯಾಕಂತಂದ್ರೆ ಅದರಿಂದ ಕರ್ಮವು ಮೋಕ್ಷಕ್ಕೆ ಸಾಧನ ಆಗ್ಯದ ಅಂತ ಇಲ್ಲಿ ಶಂಕೆ ಮಾಡಿದ್ರೆ ಅದರ ತಾತ್ಪರ್ಯ ವಿಚಾರವನ್ನು ಹೇಳ್ತಾರೆ 7ನೇ ನುಡಿಯಲ್ಲಿ. ಬ್ರಹ್ಮದೋಳು ಅರ್ಪಿತವಾಗಲಿ ಎಂದೊಡೆ ಬ್ರಹ್ಮೇಣ ಸ್ವಾಹೇತಿ ಎಂದೊಡೆ ಬ್ರಹ್ಮ ವಿಜ್ಞಾನ ಮುದಿಸದಿರ್ಪಕತದಿಂದೆ ಬ್ರಹ್ಮಾರ್ಪಣದೋಳು ಕೇಳ್ಪುರಲಿಲ್ಲ. ನೋಡ್ರ, ಬ್ರಹ್ಮದೋಳು ಅಂದರೆ ಬ್ರಹ್ಮದಲ್ಲಿ ಅರ್ಪಿತವಾಗಲಿ ಅಂತ ಅಂದಾಗ, ಅರ್ಪಣ ಆಗಲಿ ಅಂತ ಹೇಳಿದ್ರೆ ಬ್ರಹ್ಮಕ್ಕೆ ಈಗ ಸ್ವಾಹೇತಿ ಅಂತ ಹೇಳ್ತಾರೆ ನೋಡ್ರಿ. ಸ್ವಾಹೇತಿ ಈ ಸ್ವಾಹ ಮಂತ್ರದಿಂದ ಸಮರ್ಪಣೆ ಮಾಡಿದರೂ ಕೂಡ ಬ್ರಹ್ಮ ಈ ಜ್ಞಾನ ಉತ್ಪನ್ನವಾಗದ ಕಾರಣದಿಂದ ಬ್ರಹ್ಮಕ್ಕೆ ಅರ್ಪಣೆ ಮಾಡುವುದರಲ್ಲಿ ಏನು ಪ್ರಯೋಜನ ಇಲ್ಲ. ಈ ಬ್ರಹ್ಮದೊಳು ಅರ್ಪಿತವಾಗಲಿ ಅಂತಂದರೆ ನೋಡ್ರಿ, ಬ್ರಹ್ಮಕ್ಕೆ ಅರ್ಪಿತ ಆಗಲಿ ಅಂತ ಈ ರೀತಿ ಹೇಳಿದ್ರೆ ಬ್ರಹ್ಮಾರ್ಪಣ ಮಸ್ತು ಅಂತ ಏನು ಹೇಳ್ತೀವಿ. ಪ್ರತಿ ದಿವಸಗಳಲ್ಲಿ ಅನೇಕ ರೀತಿಯಿಂದ ಅನೇಕ ವಿಧವಾದ ನಾವು ಕರ್ಮಗಳನ್ನು ಮಾಡಿ, ಪ್ರತಿ ದಿವಸ ನಾನಾ ರೀತಿಯಿಂದ ಕರ್ಮಗಳನ್ನು ಮಾಡಿ ಬ್ರಹ್ಮಕ್ಕೆ ಅರ್ಪಣೆ ಆಗಲಿ ಅಂತ ಹೇಳಿದ್ದಾದರೂ ಕೂಡ ಪ್ರತಿ ದಿವಸ ಬ್ರಹ್ಮಾರ್ಪಣೆ ಮಸ್ತ್ ಅಂತ ಹೇಳಿದರೂ ಕೂಡ ಬ್ರಹ್ಮಜ್ಞಾನವು ಅಲ್ಲಿ ಆಗ್ಯದೇನೋ, ಉತ್ಪನ್ನ ಆಗ್ಯದೇನೋ, ಅದು ಅರ್ಥನೇ ಗೊತ್ತಿಲ್ಲ. ಎಷ್ಟು ಕರ್ಮ ಮಾಡಿ ಬ್ರಹ್ಮಾರ್ಪಣೆ ಮಸ್ತು ಅಂತಂದರೆ ಬ್ರಹ್ಮನೇ ಗೊತ್ತೇ ಇಲ್ಲಲ್ಲ ಯಾವುದಕ್ಕಂತ ಅರ್ಪಿಸ್ತಾನತ್ತ. ಅದರಿಂದ ಹಾಗೆ ಬ್ರಹ್ಮಾರ್ಪಣೆ ಮಾಡ್ತಕ್ಕಂಥ ಕರ್ಮದಿಂದ ಏನೂ ಪ್ರಯೋಜನ ಇಲ್ಲ. ಅಲ್ಲಿ ಏನು ಹೇಳಿದಾರೆ ಅದನ್ನು ಬಹಳಷ್ಟು ವಿಚಾರವನ್ನು ತಿಳ್ಕೊಬೇಕಾಗ್ತದೆ. ಬ್ರಹ್ಮಾರ್ಪಣೆ ಮಸ್ತು ಅಂದರೆ ಎಲ್ಲ ಕಡೆ ಬ್ರಹ್ಮಮಯನೇ ಐತೆ. ನೀನು ಯಾರು, ಎಲ್ಲಿಂದ ಬಂದು, ಯಾಕೆ ಬಂದು, ಕಾಣುವಂಥ ಜಗತ್ತು ಹೆಂಗೈತೆ ಅಂತ ಇದನ್ನು ತಿಳ್ಕೊಂಡು ನೀನು ಬ್ರಹ್ಮಾರ್ಪಣ ಮಸ್ತು ಅಂತ ಹೇಳು. ಅದನ್ನು ತಿಳ್ಕೊ ಅನ್ನೋದಕ್ಕಾಗಿ ವೇದದಲ್ಲಿ ಹೇಳಿದ್ದಾರೆ ವಿನಃ ಬ್ರಹ್ಮಾರ್ಪಣ ಎಷ್ಟೇ ಕರ್ಮಗಳನ್ನು ಮಾಡಿದರೂ ಕೂಡ ನಾನು ಏನು ಇಲ್ಲಿ ಹೇಳ್ತಾರೆ ಬ್ರಹ್ಮಾರ್ಪಣ ಅಂತಂದ್ರೂ ಕೂಡ ಅದು ಉಪಯೋಗ ಇಲ್ಲ, ಅದ್ರಾಗ ಏನು ಉರುಳಿಲ್ಲ ಅಂತ ಹೇಳ್ತಾರೆ ಅವರು. ತಿಳಿಲಾರ್ದ ಮಾಡುವಂಥದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಅದ್ರ ತಿಳಿದು ಮಾಡು. ಬ್ರಹ್ಮಾರ್ಪಣ ಇಲ್ಲಿ ಎರಡು ರೀತಿಯಿಂದ ಐತೆ. ಬ್ರಹ್ಮ ಯಾರು ಇದ್ದಾರ, ಯಾರು ಬ್ರಹ್ಮ ಅಂದರೆ ಏನು, ಇದೆಲ್ಲ ಮೊದಲು ತಿಳ್ಕೊಳ್ಬೇಕಾಗ್ತದೆ. ತಿಳಿದೇನೆ ನಾವೇನೇನೋ ಮಾಡಿದ್ರೆ ಹಾಗಾಗಿ ಯಾವುದೇ ಒಂದು ಗುರಿ ಇರ್ಲಾರ ಸಾಧನೆ ಮಾಡ್ದಂಗೆ ಆಗ್ತದೆ. ಒಬ್ಬ ಸಾಧನೆ ಮಾಡ್ಬೇಕಾದ್ರೆ ಒಂದು ಗುರಿ ಬೇಕಾಗ್ತದೆ ಅಲ್ಲ. ಇದು ಹಿಂಗೆ ಇದು ಇಲ್ಲಿಗೆ ನಾನು ರೀಚ್ ಆಗಬೇಕು ಅನ್ನುವಂಥದ್ದು ಒಂದು ಗುರಿ ಇಟ್ಕೊಂಡು ಸಾಧನೆ ಮಾಡೋಕ್ಕಂತ. ಅಲ್ಲಿ ಗುರಿ ಇಲ್ಲದೆ ಸಾಧನೆ ಮಾಡಿದ್ರೆ ಎದಕ್ಕೆ ಬಂತು, ಏನು ಉಪಯೋಗ ಆಗ್ತದೇನೋ ಇಲ್ಲಲ್ಲ. ಅದೇ ರೀತಿ ಕೂಡ ಬ್ರಹ್ಮವನ್ನು ತಿಳ್ಕೊಳ್ಳಾರ್ದೇ ಬ್ರಹ್ಮಾರ್ಪಣ ಮಸ್ತು ಅಂದರೆ ಏನು ಅರ್ಥ, ಏನು ಅದರಿಂದ ಏನು ಪ್ರಯೋಜನ ಇಲ್ಲಪ್ಪ. ಅದಕ್ಕೆ ಬ್ರಹ್ಮಜ್ಞಾನ ಉತ್ಪನ್ನವಾಗಿಯೇ ಇಲ್ಲ, ಅದು ಗೊತ್ತೇ ಇಲ್ಲ. ಇದರಿಂದಾಗಿ ಬ್ರಹ್ಮಾರ್ಪಣ ಮಾಡ್ತಕ್ಕಂಥ ಕರ್ಮದಿಂದ ಏನೂ ಪ್ರಯೋಜನ ಇಲ್ಲ. ಕರ್ಮ ಮಾಡಾಗ ಹೇಳ್ತೀವಲ್ಲ ಬ್ರಹ್ಮಾರ್ಪಣ ಅಂತ ಹೇಳ್ಬಿಟ್ಟು ಹಿಂಗೆ ಹಾಕ್ತೀವಲ್ಲ,
ಅದು ಏನು ಗೊತ್ತಾಗ್ಲಾರ್ದು ಮಾಡೋದಂಥದ್ದು ಅದು ಯಾವುದು, ಅದರಿಂದ ಯಾವುದೂ ಉಪಯೋಗ ಇಲ್ಲ, ಪ್ರಯೋಜನ ಇಲ್ಲ ಅನ್ನುವಂಥ ಭಾವ ಇಲ್ಲಿ ಕೂಡ ಹೇಳ್ತಾರೆ. ಕಾಂಡತ್ರಯ ವಿಷಯ ವಿಭಾಗ ನಿರೂಪಣೆ ಸೂತ್ರ 15ಕ್ಕೆ ಪದ 128 ಅಂತ ಹೇಳಿ ನಾವು ಮುಂದಿನ ವಿಚಾರಗಳನ್ನು ನೋಡೋಣ. ಈ ಮತ್ತು ಜ್ಞಾನ ಮತ್ತು ಕರ್ಮ ಇವೆರಡು ಸಮುಚ್ಚಯ ಆಗಂಗಿಲ್ಲ ಅಂತ ಹೇಳಿದ್ರು ಇಂದಿನ ವಿಷಯದಲ್ಲಿ. ಈಗ ಅಧಿಕಾರ ಸಾಧನ ಫಲ, ಅಧಿಕಾರ ಮತ್ತು ಸಾಧನ ಫಲ ಇವುಗಳ ಬೇರೆ ಇರುವುದರಿಂದ ಸಮುಚ್ಚಯ ಆಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇವೆರಡು ಬೇರೆ ಬೇರೆಯೇ ಅದಾವೆ. ಅಧಿಕಾರ ಬೇರೆ, ಸಾಧನ ಬೇರೆ, ಫಲ ಬೇರೆ. ಅದಕ್ಕೆ ಇದರಿಂದ ಈ ಸಮುಚ್ಚಯ ಆಗಂಗಿಲ್ಲ. ಅದಕ್ಕೆ ಮೊದಲು ಹೇಳದ ಕರ್ಮಕ್ಕೆ ಅಧಿಕಾರಿಗಳೇ ಬೇರೆ ಅದಾರ. ಭೋಗದ ಅಪೇಕ್ಷೆಗಳು ಯಾರು ಇಟ್ಕೊಂಡು ಅದನ್ನು ಪಡ್ಕೊಳ್ಬೇಕಂತ ಬಯಸ್ತಾರ, ಕರ್ಮಕ್ಕೆ ಅಧಿಕಾರಿಗಳು ಆಗ್ತಾರೆ. ಈ ಜ್ಞಾನವನ್ನು ತಾನು ತಿಳ್ಕೊಳ್ಬೇಕು, ನಾನು ಯಾರಿದ್ದೀನಿ ಅಂತ ತಿಳ್ಕೊಳ್ಬೇಕನ್ನುವಂಥ ಸಾಧನ ಚತುಷ್ಟಯ ಸಂಪನ್ನನಾದಂಥ ಈತ ಬೇರೆ ಇರ್ತಾನೆ. ಈತ ಜ್ಞಾನಕ್ಕೆ ಅಧಿಕಾರಿ ಆಗ್ತಾನೆ ನೋಡ್ರಿ. ಈ ರೀತಿಯಾಗಿ ಕರ್ಮಕ್ಕಧಿಕಾರಿ ದೇಹಾತ್ಮ ಬುದ್ಧಿ ವರ್ಣಾಶ್ರಮಗಳ ಅಭಿಮಾನವುಳ್ಳಂಥ ಅಜ್ಞಾನಿಯು. ಇವು ಯಾವ ರೀತಿ ಅಂತಂದ್ರೆ ಈ ಕರ್ಮಕ್ಕೆ ಫಲಗಳು ಯಾವುವು ಅಂದ್ರೆ ಉತ್ಪಾದ್ಯ, ಪ್ರಾಪ್ತಿ ಅಂತ ಇವು 4 ರೀತಿಯಿಂದ ಬರ್ತದೆ. ಇಲ್ಲಿ ಏನು ಈ ಮುಂದೆ ಹೇಳ್ತಾರೆ ಅದ್ರ ಫಲಗಳು, ಕರ್ಮದ ಫಲಗಳು. ಅದಕ್ಕೆ ಈ ರೀತಿಯಾಗಿ ಇದಕ್ಕೆ ಭಿನ್ನವಾಗಿ ಜ್ಞಾನಕ್ಕೆ ಸಾಧನ ಚತುಷ್ಟಯ ಸಂಪನ್ನನು, ಅಲ್ಲಿ ಇರುವಂಥ ಅಧಿಕಾರಿ ಲಕ್ಷಣಗಳು, ಅದಕ್ಕೆ ಆಗುವಂಥ ಪ್ರಯೋಜನಗಳು, ಕರ್ಮಕ್ಕಾಗುವಂಥ ಪ್ರಯೋಜನಗಳು ಬೇರೆ ಅದಾವೆ. ಕರ್ಮಕ್ಕೆ ಅಧಿಕಾರಿನೇ ಬೇರೆ ಅದಾನ, ಆದರೆ ಜ್ಞಾನಕ್ಕೆ ಅಧಿಕಾರಿನೇ ಬೇರೆ ಅದಾನ. ಇಲ್ಲಿ ಇದ್ರ ಫಲಗಳೇ ಬೇರೆ ಅದಾವೆ. ಈ ರೀತಿಯಾಗಿ ಇಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಯಾವ ರೀತಿ ಅಂತಂದ್ರೆ ಮತ್ತು ಮುಂದೆ ಹೇಳ್ತಾರೆ. ಯಾಕಂದ್ರೆ ಕರ್ಮಕ್ಕೆ ಅಧಿಕಾರಿ ಆದಂಥ ಇಹಲೋಕದ ಪರಲೋಕದ ಇದನ್ನು ಬಯಸ್ತಾನೆ, ಸುಖವನ್ನು ಬಯಸ್ತಾನೆ, ಶರೀರ ಸತ್ಯ ಅಂದ್ಕೊಂಡಿರ್ತಾನೆ, ಎಲ್ಲ ನಂದು ಅಂದ್ಕೊಂಡಿರ್ತಾನೆ. ಈ ಕರ್ಮಕ್ಕೆ ಅಧಿಕಾರಿ ಆಗಿರ್ತಾನೆ. ಜ್ಞಾನಿ ಎಲ್ಲವನ್ನು ಬಿಟ್ಟಿರ್ತಾನೆ. ಶರೀರ ನಾನಲ್ಲ ಅಂದ್ಕೊಂಡಿರ್ತಾನೆ, ಕಾಣುವಂಥ ಈ ದೃಶ್ಯ ಪ್ರಪಂಚ ಸುಳ್ಳು ಅಂದ್ಕೊಂಡಿರ್ತಾನೆ. ಈ ರೀತಿ ಆತನ ಲಕ್ಷಣಗಳು ಬೇರೆ ಇರ್ತಾವೆ. ಆತ ಜ್ಞಾನಕ್ಕೆ ಅಧಿಕಾರಿ ಆಗಿರ್ತಾನೆ. ಇಲ್ಲಿ ಏನು ಹೇಳ್ತಾರೆ ನೋಡ್ರಿ, ಕ್ರಮ ಸಮುಚ್ಚಯ ಅಂತೂ ಯಾವತ್ತೂ ಸಂಭವ ಆಗಂಗಿಲ್ಲ ಅಂತ ಹೇಳಿ 16ನೇ ಸೂತ್ರದಲ್ಲಿ ಹೇಳ್ತಾರೆ. ಪರಿಯದು ಕರ್ಮದಿಂದ ಅಬಲೆ ಸಂಸ್ಕೃತಿ ತನ್ನ ನರಿದೊಡೆ ಮುಕ್ತಿ ಮರೆಯೇ ಬಂದ ಅಂತ ಹೇಳ್ತಾರೆ. ಅಂದ್ರೆ ಅಬಲೆ ಅಂದರೆ ಸ್ತ್ರೀಯಳೆ, ಕರ್ಮದಿಂದ ಅಂದ್ರೆ ಉಕ್ತ ಕರ್ಮದಿಂದ, ಈ ಕರ್ಮದಿಂದ ಕೂಡಿದಂಥ ಈ ಸಂಸಾರವು ನಿವೃತ್ತಿ ಆಗಂಗಿಲ್ಲ. ಯಾವಾಗ ನಿವೃತ್ತಿ ಆಗ್ತಂದ್ರೆ ತನ್ನನ್ನು ತಾನು ತಿಳಿದಾಗ. ಅದಕ್ಕೆ ಆವಾಗ ತನ್ನನ್ನು ತಾನು ತಿಳಿದುಕೊಂಡಾಗೆ ಇದು ಅಜ್ಞಾನ ನಾಶ ಆಗುವಂಥದ್ದು ಹೇಳ್ತಾರೆ. ಯಾಕಂದ್ರೆ ತನ್ನನ್ನು ತಾನು ಮರೆಯುವಂಥದ್ದು. ಭಾಳ ಜನ್ಮಾಂತರ ಬಂದು ತನ್ನ ತಾನು ಮರ್ತು ಬಿಟ್ಟಿದ್ದಾನಿತ. ಯಾಕಂದ್ರೆ ಈಗ ನಾವು ಜಗತ್ತಿನೊಳಗೆ ಯಾರಿಗಾರ ತಲೆಗೆ ಪೆಟ್ಟಾಯ್ತು ಅಂತಂದ್ರೆ ನೆನಪೇ ಇರಂಗಿಲ್ಲ ನೋಡ್ರಿ, ಹೌದಲ್ಲ? ಒಟ್ಟು ನೆನಪಿರಂಗಿಲ್ಲ. ಯಾವ್ದು ಹಿಂದಲ್ದು ಮುಂದಲ್ದು ಇಲ್ಲರಿ, ತಲೆಗೆ ಭಾಳ ಹೊಡ್ತಾ ಬಿದ್ದದ್ರಿ, ಅದಕ್ಕೆ ಈಗಿಂದು ಮರ್ತಾ ಬಿಟ್ಟಾನ ನೋಡ್ರಿ ಅಂತೀವಿ. ಅವರು ಯಾರು ಏನೇನು ಗೊತ್ತಾಗಂಗಿಲ್ಲ, ಪೂರ್ತಿ ಸ್ಮೃತಿನೇ ಹೋಗಿಬಿಟ್ಟಿರ್ತದೆ. ಆ ಸ್ಥಿತಿಯಲ್ಲಿ ಕೂಡ ಇರ್ತಾರೆ ಯಾವಾಗ ತಲೆಗೆ ಜೋರು ಪೆಟ್ಟು ಬಿದ್ದಾಗ. ಈಗ ನಮಗೂ ತಲೆಗೆ ಜೋರಾಗಿ ಪೆಟ್ಟು ಬಿದ್ದದ್ದು ನೋಡ್ರಿ, ಹೆಂಗೆ ಮಾಡೋದು? ಈಗ ಮರ್ತಾ ಬಿಟ್ಟಿದ್ದೀವಿ ನಾವು ಯಾರು ಅಂತ. ತಾಯಿ ಗರ್ಭದಲ್ಲಿ ಪರಮಾತ್ಮ ಭಾಷೆ ಕೊಟ್ಟದ್ದು, ಅಲ್ಲಿ ಕಷ್ಟವನ್ನು ಅನುಭವಿಸಿದ್ದು, ನಾ ಯಾಕಪ್ಪ ಈ ಒಂದು ಲೋಕಕ್ಕೆ ಬಂದೆ, ತಾಯಿ ಗರ್ಭ ಅನ್ನುವಂಥದ್ದು ಜೈಲಿಗೆ ನಾನು ಯಾಕೆ ಬಂದೆ ಅಂತ ಅಲ್ಲಿನ ಒದ್ದಾಡುವಂಥದ್ದು ಎಲ್ಲ ಮರ್ತಿದ್ದೀವಿ. ನಮಗೂ ಜೋರಾಗಿ ಹೊಡ್ತಾ ಬಿದ್ದುಬಿಟ್ಟದ ತಲೆಗೆ. ಎಂಥ ಜೋರು? ಪ್ರಸೂತಿ ವಾಯು ಅನ್ನುವಂಥ ಮಾಯೆ ವಾಯುವು ಅದೇನಾಗ್ಯದ, ಜೋರಾಗಿ ತಲೆಗೆ ಬಿದ್ದದು. ತಲೆಗೆ ಹೊಡೆದೋದಕ್ಕಾಗಿ ಅದು ಹೆಂಗದ, ಭೂಮಿಗೆ ಬಂದ ಮೇಲೆ ಆ ಜೋರೇನು ಹಳ್ಳತ್ತಿಗೆ ಗುದ್ದು ಬಿಟ್ಟದಲ್ಲ, ಯಾವುದು ಈ ಪ್ರಸೂತಿ ವಾಯು ಅನ್ನುವಂಥದ್ದು ಮಾಯದ್ದು, ಅದು ಹೊಡೆದಾಗ ನಮ್ಮನ್ನು ನಾವೇ ಮರ್ತು ಬಿಟ್ಟು ಇರಲಾರ್ದು ಇದು ನಂದು ಅಂತ ಕೂತ್ಕೊಂಡಂಗೆ ಆಗ್ಯದ. ಅದಕ್ಕೆ ನಮಗೆ ಮತ್ತೆ ನಮಗೆ ಹಿಂದೆ ತಿರುಗಾ ಸ್ಮೃತಿ ಬರಬೇಕಾಗಿತ್ತು, ಜ್ಞಾನವನ್ನು ಪಡ್ಕೊಳ್ಬೇಕನ್ನುವಂಥ ಭಾವ. ಪರಮಾತ್ಮಗೆ ನಾ ಭಾಷೆ ಕೊಟ್ಟು ಬಂದೀನಿ, ನಾನಿದನ್ನು ನನ್ನನ್ನು ತಿಳ್ಕೊಳ್ಬೇಕನ್ನುವಂಥ ಭಾವ ಬರಬೇಕಾದ್ರೆ ಈ ಸದ್ಗುರು ಮುಖಾಂತರ ಎಚ್ಚರಿಕೆ ಆಗಬೇಕಾಗ್ತದೆ. ಇಲ್ಲಾಂದ್ರೆ ಮತ್ತೆ ಹಿಂಗೆ ಹೋಗೋದು. ಆ ರೀತಿ. ಯಾಕಂದರೆ ತನ್ನನ್ನು ತಾನು ಮರೆಯೋದ್ರಿಂದ ಏನಾಗ್ಯದ, ಬಂದಾಗ್ಯದ. ತನ್ನನ್ನು ತಾನು ಮರ್ತುಕೊಂಡು ತಾನೇ ಕಟ್ಕೊಂಡು ಬಿಟ್ಟಿದ್ದಾನೆ, ಸರ್ಪಳಿನ ಕಟ್ಕೊಂಡು ಬಂಧಿಸ್ಕೊಂಡು ಬಿಟ್ಟಿದ್ದಾನೆ.
ಇದರಿಂದ ಬಿಡುಗಡೆ ಆಗ್ಬೇಕಾದ್ರೆ ನೀನೇ ಕಟ್ಕೊಂಡಿದ್ದು ನೀನೇ ಬಿಚ್ಕೋಬೇಕದು. ಬೇರೆ ಯಾರು ಬಿಚ್ಚಕ್ಕೆ ಬರೋಂಗಿಲ್ಲ. ಹಿಂಗೆ ಬಿಚ್ಕೋ ಅಂತ ಹೇಳ್ತಾರೆ, ಆದರೆ ಬಿಚ್ಕೊಳ್ಳೋದು ನಿನ್ನ ಕಡೆ ಅದು. ಅದಕ್ಕೆ ಮಹಾತ್ಮರೇನು ಆಟ ಆಡೋಕೆ ಬಂದಾರೇನ? ನೀನೇನು ಕಟ್ಕೊಂಡು ಕುಂತಿದೆಯಲ್ಲ, ಆ ಸರಪಳಿಯರೇ ಏನಾರ ಇದು ಮಾಡಿದ್ರೆ ಅದು ಬಿಚ್ಕೊಂಡು ಹೋಗ್ಬೋದು, ಆದರೆ ನೀನು ಬಂದ ಅಂಥದ್ದಲ್ಲ. ಆ ಸರಪಳಿಗಿಂತ ಗಟ್ಟಿಯಾಗಿರುವಂಥ ಬಂದ ಐತಿ ನಿನಗೆ. ಹೆಂಗೆ ಹೃದಯ ಗ್ರಂಥಿ ಅಂತ ಹೇಳ್ತಾರೆ, ಆ ಗಂಟು 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 ಮಲಕ್ ಹಾಕ್ಬಿಟ್ಟದ ಹೃದಯದಲ್ಲಿ ಗಂಟುಗಳು ಕಟ್ಟಿಬಿಟ್ಟು ಒಂದಕ್ಕೊಂದು ಅದನ್ನ ಹೆಂಗೆಂಗನೆ ಬಿಡಿಸ್ಕೊಳಕ್ಕೆ ಹೋದ್ರೆ ಕಟ್ಟಾಗಿಬಿಡ್ತದೆ. ಅದು ದಾರ ರೇಷ್ಮೆ ದಾರ ಇದ್ದಂಗೆ, ಅದು ಅಷ್ಟು ಗಂಟು ಬಿದ್ದಿದ್ದಾವೆ. ಅಂಥ ಗಂಟಿಂದ ಚೆನ್ನಾಗಿ ಬಿಕ್ಕೊಂಡು ಬಿಟ್ಟಿದ್ದೀನಿ ನೀನೇ, ಬೇರೆ ಯಾರು ಅಲ್ಲ, ನೀನೇ ಬಿಕ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲ ಒಂದು ಅಹಂಕಾರ ಮಮಕಾರ ಎಲ್ಲ ಇಟ್ಕೊಂಡು ಚೆನ್ನಾಗಿ ಬಿಕ್ಕೊಂಡ್ಬಿಟ್ಟಿದೆ. ಒಂದು ಕಬ್ಬಿಣದನ್ನು ಒಂದು ಬೇಡಿಯನ್ನು ನಾವು ಕಡ್ದು ಒಗಿಬೋದು, ಆದರೆ ನಿನ್ನ ಬೇಡಿ ಅದು ಒಳಗೇನು ಕಟ್ಕೊಂಡಿದೆಯಲ್ಲ, ಅದಕ್ಕೆ ಭಾಳ ಕಷ್ಟ ಅದು, ಅದನ್ನು ಬಿಡಿಸೋದು ಭಾಳ ಕಷ್ಟ ಅದು. ಅದಕ್ಕೆ ಒಂದು ಅನುವಿನಿಂದ ಸದ್ಗುರುನಾಥ್ ಹೇಳ್ತಾ ಇದ್ದಾನೆ, ಅದನ್ನು ಹಿಂಗೆ ಬಿಚ್ಕೋ ಅಂತ ಹೇಳ್ತಾನೆ. ಆದರೆ ಆತನೇ ಬಂದು ಬಿಚ್ಚಬೇಕೇನ? ಡಾಕ್ಟ್ರ್ ಬಂದು ನಿಮಗೆ ಊಟ ಗೀಟ ಮಾಡಿಸಿ ಇದು ಗುಳಿಗೆ ತೊಗೊಳ್ರಿ ಅಂತ ಕೊಡ್ತಾನೇನ? ಇಲ್ಲಲ್ಲ. ಅವಾಗ ಏನು ಮಾಡ್ತಾನೆ? ಗುಳಿಗೆಗಳು ಬರೆದು ಕೊಡ್ತಾನೆ. ಗುಳಿಗೆಗಳನ್ನು ತರಬೇಕು, ಇಂಥ ಪಥ್ಯ ಮಾಡಿರಿ ಅಂತ ಹೇಳ್ತಾನೆ, ಅಂಥ ಪಥ್ಯವನ್ನು ಮಾಡಬೇಕು. ಪ್ರತಿ ದಿವಸ ಊಟ ಆದ ನಂತರ ಊಟದಕ್ಕಿಂತ ಮುಂಚೆ ಈ ಗುಳಿಗೆ ತೊಗೊಳ್ರಿ, ಊಟ ಆದಮೇಲೆ ಈ ಗುಳಿಗೆ ತೊಗೊಳ್ರಿ ಅಂತ ಕೊಟ್ಟಾಗ ನಾವು ತೊಗೊಳ್ಬೇಕಾದಾಗ ನಮ್ಗೆ ಆರಾಮಾಗ್ತದೆ, ಆರಾಮೈತಪ್ಪ ಅಂತ ನಾವು ಹೇಳ್ತೀವಿ. ಅದೇ ರೀತಿ ಕೂಡ ಇಲ್ಲಿ ಸದ್ಗುರುನಾಥ ಏನು ಹೇಳ್ತಾನೆ, ನೀನು ಹೆಂಗಿರಬೇಕು, ಯಾವುದನ್ನೇ ಬಿಟ್ಕೋ, ಇಂಥದ್ದು ಬಿಟ್ಕೋ, ನೀನು ಹಿಂಗಿರು ಅಂತ ಹೇಳಿದಾಗ ಅದಕ್ಕೆ ಬಿಟ್ಕೊಂಡು ನಿನ್ನನ್ನು ನೀ ಅರ್ಥಕೊಂಡೆ ಅಂತಂದ್ರೆ ಆವಾಗ ಇದರಿಂದ ಈ ಬಂಧದಿಂದ ನಿವೃತ್ತಿ ಆಗ್ತದೆ ನಿನಗೆ. ಅದಕ್ಕೆ ನೀನೇ ಕಟ್ಕೊಂಡದ್ದು, ನೀನು ಹಾಕ್ಕೊಂಡದ್ದು. ಮತ್ತು ಈ ಜನ್ಮಾಂತರ ಈಗ ನಾವು ಹಾಕ್ಕೊಂಡು ಕುಂತೀವಿಲ್ಲ, ಅದು ನನ್ನ ಮನೆ, ಇದು ನನ್ನ ಮನೆ, ಅದು ಆಸ್ತಿ, ಇದು ನನ್ನ ಶರೀರ, ಹೆಂಡತಿ ಮಕ್ಕಳೆಲ್ಲ ನನ್ನವರು, ರೊಕ್ಕ ರೂಪಾಯಿ ನಂದು, ಇಷ್ಟು ಆಸ್ತಿ ಮಾಡೀನಿ, ಅಷ್ಟು ಆಸ್ತಿ ಮಾಡೀನಿ, ಇವೆಲ್ಲ ಏನು ಅವು ನಿನಗೆ ನೋವು ಕೊಡುವಂಥ ಗಂಟುಗಳು. ಏನೇನೋ ನಮಗೆ ನೋವು ಕೊಡ್ತಾವೆ ಅವೆಲ್ಲ ಭಾಳ ಚಂದ ಅನಿಸ್ಬಿಟ್ಟದು ನಮಗೆ. ಮಹಾತ್ಮರು ಹೇಳ್ತಾರೆ ನೋಡ್ರಪ್ಪ, ವಿರತಿಯಿಂದ ಈ ಥರ ಸಂಪದ ಸುಖ ಮುಂಟೆ ಅಂತ ಅವ್ರು ಹೇಳ್ತಾರೆ. ನಾವು ಎಲ್ಲಟು ಜೋಡಿಸ್ಕೊಂಡಾಗ, ನಾವು ಸಂಪತ್ತು ಅದೆಲ್ಲ ಮಾಡ್ಕೊಂಡಾಗ ನಮಗೆ ಸುಖ ಐತೆ ಅಂತ ನಾವು ಕೂತ್ಕೊಂಡಿವಿ. ಅದಲ್ಲ, ಸಂಸಾರ ನಂಬಬೇಡ್ರಪ್ಪ, ನಂಬಿದವ್ರು ಯಾರು ಉದ್ಧಾರ ಆಗಿಲ್ಲ, ನಂಬಕ್ಕೆ ಹೋಗ್ಬೇಡ್ರಿ. ಜನ್ಮಾಂತರದಿಂದ ಹಿಂಗೆ ಬಂದದ, ಇದರಿಂದ ಬರೀ ದುಃಖ ಇತ್ತು ಅಂತಂದ್ರೆ ಅವನೇನು ಹೇಳ್ತಾನೆ, ಎಲ್ಲ ಮನೆ ಪನಿ ಎಲ್ಲ ಬಿಟ್ಟು ಬಂದು ಕುಂತು ಹಿಂಗೆ ಹೇಳ್ಕೊತ ಕುಂತಾನ ಅಂತ ಆ ಮಾತು ನಾವು ನಂಬುತ್ತೀವಿ ಅಂದ್ರೆ ನಂಬಂಗಿಲ್ಲ. ನಾವು ಎಲ್ಲಿ ದುಃಖ ಇರ್ತದೆ ಅಲ್ಲಿ ಸುಖ ಹುಡ್ಕಕತ್ತೀವಿ. ಯಾವುದೋ ಅಜ್ಜಿ ಒಂದು ಸೂಜಿಯನ್ನು ಹುಡುಕಿದಂಗೆ ಜಾಗ ಬಿಟ್ಟಿವಿ, ಕಳ್ಕೊಂಡು ಜಾಗ ಬಿಟ್ಟಿವಿ, ಸುಖದ ಒಂದು ಸ್ಥಳವನ್ನು ಬಿಟ್ಟಿದ್ದೀವಿ, ಬೇರೆ ಕಡೆ ಹುಡ್ಕಕತ್ತೀವಿ ನಾವು. ಯಾಕಂದರೆ ದುಃಖ ಇರುವಂಥಲ್ಲಿ ಸುಖವನ್ನು ಹುಡುಕ್ತಾ ಇದ್ದೀವಿ, ಸುಖ ಇರುವಂಥದ್ದನ್ನು ದುಃಖ ಅಂತ ತಿಳ್ಕೊಂಡಿವಿ. ಹಾಗಾಗಿ ನಮಗೆ ಏನಾಗ್ಯದ, ನಂಬದು ನಾವೇ ಬಂಧಿಸ್ಕೊಂಡು ಬಿಟ್ಟಿದ್ದೀವಿ, ಬೇರೆ ಯಾರೂ ಕಟ್ಟಿಲ್ಲ, ನಂಬದು ನಾವೇ ಕಟ್ಕೊಂಡಿದ್ದೀವಿ. ನೋಡ್ರಿ, ಗಟ್ಟಿಯಾಗಿ ಕಟ್ಕೊಂಡಿದ್ದೀವಿ. ಅದಕ್ಕೆ ಹಿಂಗೆ ಬಿಡಿಸು ಅಂತ ಸದ್ಗುರುನಾಥ ಹೇಳಿ ಆ ಎಳಿಗಳನ್ನೇನು ಕಟ್ಟಿದಂಥ ಗಂಟೆ ಏನದಾವ ಹೃದಯ ಗ್ರಂಥಿಯನ್ನು ಬಿಡಿಸ್ತಾನದ. ಆವಾಗ ಏನಾಗ್ತದೆ ಅಂದರೆ ನೀನು ಬಂಧನದಿಂದ ಬಿಡುಗಡೆ ಆಗ್ತಿದೆ. ಅದಕ್ಕೆ ಕರ್ಮದಿಂದ ನಾಶ ಆಗ್ತಿದೇನು ಅಂದರೆ ಕರ್ಮದಿಂದ ನಾಶ ಆಗಂಗಿಲ್ಲ. ಇದು ಕರ್ಮದಿಂದ, ಶರೀರದಿಂದ ಮಾಡಿದಂಥ ಈ ಕರ್ಮದಿಂದ ಯಜ್ಞ ಯಾಗಾದಿಗಳು, ಜಪ ತಪಗಳು, ಇದರಿಂದ ಏನಾದರೆ ಈ ಬಂಧ ನಿವೃತ್ತಿ ಆಗ್ತದೇನಂದ್ರೆ ಅಲ್ಲ. ಇದು ತಿಳಿವಿನಿಂದನೇ ನಿನ್ನೆ ಅರ್ಥಗೊಂಡಾಗ, ತಿಳಿದಾಗ, ವಿಚಾರ ಮಾಡಿದಾಗ, ಶ್ರವಣ ಮನನ ನಿಧಿಧ್ಯಾಸನ ಮಾಡಿದಾಗ ಇದು ಈ ಬಂಧ ನಿವೃತ್ತಿ ಆಗ್ತದೆ ವಿನಃ ಕರ್ಮದಿಂದ ನಿವೃತ್ತಿ ಆಗಂಗಿಲ್ಲ. ಅಜ್ಞಾನ ಯಾಕಂತಂದರೆ ಬಂಧವು ಕರ್ಮದಿಂದ ಬಂದಿಲ್ಲ, ಕಿಂತು ಅಜ್ಞಾನದಿಂದ ಬಂದ. ಯಾಕಂದ್ರೆ ಬಂಧ ಹೆಂಗೈತಪ್ಪ ಅಂತಂದ್ರೆ ಯಾವುದು ಕರ್ಮದಿಂದ, ಈ ಬಂಧ ಹೆಂಗೈತಪ್ಪ ಅಂತಂದ್ರೆ ಕರ್ಮದಿಂದಲ್ಲ, ಅಜ್ಞಾನದಿಂದ ಬಂದಿರುವಂಥದ್ದು. ಯಾವ ರೀತಿ ಅಜ್ಞಾನದಿಂದ ನಿನ್ನನ್ನು ನೀನು ಬಿಕ್ಕೊಂಡು ಕೂತ್ಕೊಂಡಿದ್ದೆ. ಆದ್ರೆ ಇದರಿಂದ ಈ ಮೋಕ್ಷ ಆಗ್ತದೇನೋ, ಬಂಧ ಬಿಡುಗಡೆ ಆಗ್ತಾನಂದರೆ ಇಲ್ಲ. ಅಲ್ಲಿ ವಿಚಾರ ಮಾಡಿದಾಗ ಆಗುವಂಥದ್ದು ಜ್ಞಾನದಿಂದನೇ ಅಜ್ಞಾನ. ಅದಕ್ಕೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅನ್ನುವಂಥದ್ದು. ಮತ್ತು ಈ ಅಜ್ಞಾನದಿಂದ ಬಂದಂಥ ಬಂಧ ಕರ್ಮದಿಂದ ಅಳಿಸಲಾಗದು. ಅಜ್ಞಾನದಿಂದ ಬಂದಂಥದ್ದು ಸುಜ್ಞಾನದಿಂದನೇ ಕಳಿಬೇಕು ಹೊರತಾಗಿ ಈ ಅಜ್ಞಾನದಿಂದ ಆದಂಥ ಏನು ದುಃಖ ಐತಲ್ಲ ಈ ಕರ್ಮದಿಂದ ನಿವೃತ್ತಿ ಮಾಡೋಕ್ಕಾಗಂಗಿಲ್ಲ.
ಇದನ್ನು ನಾವು ತಿಳ್ಕೊಳ್ಬೇಕು. ಆದರೆ ಕರ್ಮವು ಹೆಂಗದಂತರ ಅಜ್ಞಾನಕ್ಕೆ ವಿರೋಧಿ ಅಲ್ಲ. ಕರ್ಮ ಏನದ ಅಜ್ಞಾನಕ್ಕೆ ವಿರೋಧಿ ಅಲ್ಲ, ಅದು ಸಹಕಾರಿ ಅದ. ಕರ್ಮ ಅಜ್ಞಾನಕ್ಕೆ ಸಹಕಾರಿ ಅದ. ಅದರಿಂದ ಕರ್ಮವು ಮೋಕ್ಷಕ್ಕೆ ಸಾಧನ ಆಗಲ್ಲ, ಜ್ಞಾನವೇ ಮೋಕ್ಷಕ್ಕೆ ಸಾಧನ ಆಗಿರುವಂಥದ್ದು ಅಂತ ಹೇಳ್ತಾರೆ. ಕರ್ಮದಿಂದ ನೋಡ್ರಿ, ಯಾಕಂದ್ರೆ ಕರ್ಮ ಅಜ್ಞಾನಕ್ಕೆ ಸಹಕಾರಿ ಆಗ್ಯದ ಹೊರತು ಜ್ಞಾನಕ್ಕೆ ಅಲ್ಲ. ಅದು ಕರ್ಮವು ಅಜ್ಞಾನಕ್ಕೆ ವಿರೋಧಿ ಅಲ್ಲ. ಅದು ಕರ್ಮ ಏನದ ಅಜ್ಞಾನಕ್ಕೆ ವಿರೋಧಿ ಅಲ್ಲ, ಕಿಂತು ಸಹಕಾರಿಯಾಗ್ಯದ. ಅದರಿಂದ ಕರ್ಮವು ಮೋಕ್ಷಕ್ಕೆ ಸಾಧನ ಆಗಂಗಿಲ್ಲ, ಆದ್ರೆ ಜ್ಞಾನವೇ ಸಾಧನ ಆಗಿರುವಂಥದ್ದು ನಿನ್ನ ಮುಕ್ತಿಗೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಇಲ್ಲಿ. ಈಗ 1ನೇ ನುಡಿಯಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ ನೋಡೋಣ. ತತ್ವಜ್ಞಾನಿ ಆದರೂ ಕೂಡ ಅವನು ಕರ್ಮವನ್ನು ಮಾಡ್ಬೋದು. ತತ್ವಜ್ಞಾನಿ ಆದರೂ ಕೂಡ ಕರ್ಮವನ್ನು ಮಾಡ್ಬೋದು. ಜ್ಞಾನದಿಂದ ಕೂಡಿ ಕರ್ಮವನ್ನು ಮಾಡದೆ ಹೋದ್ರೆ ಅವನು ಕುಕರ್ಮವನ್ನು ಮಾಡುವನು. ಅದರಿಂದ ಅವನು ತತ್ವಜ್ಞಾನಕ್ಕೂ ಹಾನಿ ಬರೋದಂತ ಶಂಕೆ ಮಾಡಿದರೆ ನೋಡ್ರಿ, ತತ್ವಜ್ಞಾನಿ ಆದರೂ ಕೂಡ ಕರ್ಮವನ್ನು ಮಾಡ್ಬೋದು. ಅದು ಜ್ಞಾನದಿಂದ ಕೂಡಿ ಕರ್ಮವನ್ನು ಮಾಡದೆ ಹೋದ್ರೆ ಅಥವಾ ಕೆಟ್ಟ ಕೆಲಸಗಳನ್ನು ಮಾಡ್ಬೋದು. ಅದರಿಂದ ತತ್ವಜ್ಞಾನಿಗೂ ಹಾನಿ ಬರ್ತದಂತ ಶಂಕೆ ಮಾಡಿದ್ರೆ ಅವ್ರು ಹೇಳ್ತಾರೆ ನೋಡ್ರಿ, ಎಷ್ಟು ಅದ್ಭುತವಾದಂಥ ವಿಚಾರ ಹೇಳ್ತಾರೆ. ಅಥವಾ ಜ್ಞಾನದಿಂದ ಕೂಡಿ ಕೂಡ ಕರ್ಮವನ್ನು ಮಾಡದೆ ಹೋದರೆ ಕುಕರ್ಮ ಅಂತ ಅನ್ಸ್ಕೋದು, ಕೆಟ್ಟ ಕರ್ಮಗಳನ್ನು ಮಾಡ್ತಾ ಇದ್ದಾನ ಅಂತ ಅನ್ನಿಸ್ತದೆ. ಅದಕ್ಕೆ ಅದರಿಂದ ತತ್ವಜ್ಞಾನಿ ಕೂಡ ಇಲ್ಲಿ ಹಾನಿ ಬರ್ತದಲ್ಲ ಗುರುಗಳೇ ಅಂತ ಇಲ್ಲಿ ಶಂಕೆ ಮಾಡಿದರೂ ಕೂಡ ಭಾಳ ಚಂದ ಹೇಳ್ತಾರೆ ಅವರು, ಉತ್ತರ ಹೇಳ್ತಾರೆ 1ನೇ ನುಡಿಯಲ್ಲಿ. ಅನೃತವು ಈ ಜಗವೆಂದ ಬಳಿಕಾದ ಕರ್ಮವೇ ಕನಸಿನೋಳು ಉದಿಸಿದ ತನುಜಂಗೆ ಮನವಾರೆ ಜಾತಕ ಕರ್ಮವನ್ನು ಸಂಭ್ರಮದಿಂದ ನೆನೆಸಿನೊಳಗೆ ಮಾಳ್ಪತಿರನಂತೆ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅವರು. ಯಾಕಂದ್ರೆ ತತ್ವಜ್ಞಾನಿ ಕೂಡ ಕರ್ಮವನ್ನು ಮಾಡ್ಬೋದು. ಜ್ಞಾನದಿಂದ ಕೂಡಿ ಕರ್ಮವನ್ನು ಮಾಡದೆ ಹೋದರೆ ಅಥವಾ ಕುಕರ್ಮ ಮಾಡಿದಾನ ಅಂತ ಅನಿಸ್ಕೊಳ್ಬೋದಲ್ಲ. ತತ್ವಜ್ಞಾನಕ್ಕೂ ಕೂಡ ಅಲ್ಲಿ ಹಾನಿ ಬರ್ತದಲ್ಲ ಅಂತ ಶಂಕೆ ಮಾಡಿದಕ್ಕೆ ಅದು ಉತ್ತರ ಹೇಳ್ತಾರೆ ಅವರು. ಅನೃತವು ಈ ಜಗವೆಂದು, ಈ ಜಗತ್ತು ಅನೃತ ಅಂದ್ರೆ ಸುಳ್ಳಾಗಿದೆ ಅಂತ ತಿಳ್ಕೊಂಡು ತಾನು ಮಾಡಿದ ಕರ್ಮವು ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಇದು ಹೆಂಗೈತಪ್ಪ ನಿನ್ನ ಪ್ರಶ್ನೆ ಅಂತಂದ್ರೆ ಹೇಳ್ತಾರೆ, ಈ ಸ್ವಪ್ನದಲ್ಲಿ ಜನಿಸಿದಂಥ ಪುತ್ರನಿಗೆ ಜಾಗೃತ ಕಾಲದಲ್ಲಿ ಜಾತಕ ಕರ್ಮ ಮಾಡ್ಲಿಕ್ಕೆ ಹೋದ್ರೆ ಓದಂಥ ಪುರುಷನಂತೆ ಅಂತ ಹೇಳ್ತಾರೆ ಅವರು. ಭಾಳ ಆಸೆ ಅನ್ನಿಸ್ತದ. ಯಾಕೆ ಒಬ್ಬನಿಗೆ ಕನಸು ಬಿದ್ದದ. ಅಲ್ಲಿ ಆ ಕನಸಿನಲ್ಲಿ ಮಗ ಹುಟ್ಟನೆ ಎಚ್ಚರಿಕೆ ಆದ ಕೂಡಲೇ ಭಾಳ ಸಂತೋಷದಿಂದ ನಾನು ಈ ಜಾತಕ ಕರ್ಮವನ್ನು ಮಾಡ್ತೀನಿ ಅಂತ ಆರಂಭ ಮಾಡಿದ್ನಂತ. ಈ ಪುರುಷನ ಕಾರ್ಯವನ್ನು ಕಂಡು ಬುದ್ಧಿವಂತರು ಏನು ಮಾಡ್ತಾರೆ, ಉತ್ಸಾಹದಂತ ಹಾಸ್ಯ ಮಾಡಿ ನಗ್ತಾರಲ್ಲ. ಕನಸಿನಲ್ಲಿ ಮಗ ಹುಟ್ಟ್ಯಾನ ಮತ್ತು ಎದ್ದ ತಕ್ಷಣ ಆತನ ಜಾತಕ ಕರ್ಮ ಅದೆಲ್ಲ ಮಾಡ್ತೀನಿ ಅಂತಂದರೆ ಏನಂತಾರೆ ಅದಕ್ಕೆ? ಎಲ್ಲರ ಹಾಸ್ಯವನ್ನು ಮಾಡಿ ನಕ್ಕರು. ಅದ್ರಂಗೆ ಈತ ಏನು ಆಗಿದಾನಪ್ಪ, ಈ ಜಗತ್ತು ಮಿಥ್ಯೆ ಅಂತ ತಿಳಿದಾನತ. ಮಿಥ್ಯೆ ಅಂತ ತಿಳಿದು ಬಳಿಕ ತಾನು ಮಾಡಿದ ಕರ್ಮವಾದರೂ ಹಾಸ್ಯಕ್ಕೆ ಕಾರಣ ಆಗ್ತದೆ. ಯಾಕಂತಂದ್ರೆ ಆತ ಯಾವ ರೀತಿ ಅಂತಂದ್ರೆ ಈ ಜಗತ್ತು ಮಿಥ್ಯೆ ಅಂತ ತಿಳಿದು ಬಳಿಕ ತಾನು ಮಾಡಿದ ಕರ್ಮ ಆದರೂ ಕೂಡ ಹೆಂಗಾಗ್ತದೆ, ಹಾಸ್ಯ ತಿಳಿದ ಮೇಲೆ. ಮಿಥ್ಯೆ ಅಂತ ತಿಳಿದ ಮೇಲೆ ಕರ್ಮ ಸತ್ಯ ಅಂತ ಅನ್ನಿಸ್ತದೆ ಅನ್ನೋತ್ತಿಗೆ ಮತ್ತು ಮಾಡೋಕ್ಕೆ ಹೋಗ್ತಾನೆ ಅನ್ನತ್ತೆ ಏನಾದರೂ. ಅದಕ್ಕೆ ಅಂದ್ರೆ ಸತ್ಯ ಅಂತ ತಿಳಿದ ಕಾಲದಲ್ಲಿ ಮಾಡ್ತಕ್ಕಂಥ ಕರ್ಮ ಮಿಥ್ಯೆ ಅಂತ ತಿಳಿದ ಮೇಲೆ ಮಾಡಿದರೆ ಏನು ಹೇಳ್ತಾರೆ ಅವರು? ಸತ್ಯಕ್ಕೆ ಈ ಜಗತ್ತು ಸತ್ಯ ಅದ, ನಾನು ಶರೀರ ಸತ್ಯ ಅದೀನಿ, ನಾ ಮಾಡುವಂಥದ್ದೆಲ್ಲ ಸತ್ಯ ಅಂತ ಅನ್ನುವಂಥ ಕಾಲದಲ್ಲಿ ಕರ್ಮ ಸತ್ಯ ಅಂತ ಮಾಡಿರ್ತಾನತ. ಯಾವಾಗ ಗುರು ಮುಖಾಂತರ ತಿಳ್ಕೊಂಡು ಇದು ಎಲ್ಲ ಕಾಣುವಂಥದ್ದೆಲ್ಲ ಸುಳ್ಳೈತೆ, ನಾ ಮಾಡುವಂಥದ್ದು ಈ ಕರ್ಮ ಏನದ ಇದು ಮಿಥ್ಯೆ ಅಂತ ತಿಳಿದ ಮೇಲೆ ಮತ್ತಾತ ಏನಾದರೂ ಮಿಥ್ಯೆ ಅಂತ ಅಷ್ಟು ತಿಳ್ಕೊಂಡ್ರು ಕೂಡ ಮತ್ತೆ ಅದನ್ನು ಕರ್ಮವನ್ನು ಮಾಡಿದ್ನಂತಂದ್ರೆ ಈ ರೀತಿ ಆಗ್ತಂಡ್ರು. ಅಂದ್ರೆ ಸ್ವಪ್ನದಲ್ಲಿ ಜನಿಸಿದ ಪುತ್ರನಿಗೆ ಜಾಗೃತ ಕಾಲದಲ್ಲಿ ಜಾತಕರ್ಮವನ್ನು ಮಾಡ್ಲಿಕ್ಕೆ ಹೋದ ಪುರುಷನಂತೆ. ಯಾರಾದ್ರೂ ಕನಸಿನಾಗ ಬಿದ್ದಂಥ ಮಗ, ಕನಸು ಬಿದ್ದದ, ಕನಸಿನಲ್ಲಿ ಹುಟ್ಟ್ಯದ ಮಗ ಎದ್ದ ಮೇಲೆ ಜಾತಕ ಕರ್ಮ ಮಾಡ್ತೀನಿ ಅವನಿಗೆ ಅಂತಂದ್ರೆ ಇದು ಎಷ್ಟು ಹಾಸ್ಯಾಸ್ಪದ ಆಗ್ತದ. ಅದ್ರಂಗೆ ಜಗತ್ತು ಮಿಥ್ಯೆ ಐತೆ, ಶರೀರ ಮಿಥ್ಯೆ ಐತೆ ಅಂತ ಎಲ್ಲ ತಿಳ್ಕೊಂಡಂಥ ಒಬ್ಬ ಪುರುಷ ಮತ್ತೆ ತಿರುಗ ಕರ್ಮವನ್ನು ಮಾಡ್ತೀನಂತ ಹೋದ್ರೆ ಹಿಂಗಾಗ್ತದೆ ನೋಡು. ಅರ್ಥ ಆಯ್ತಲ್ಲ? ಅದಕ್ಕೆ ಈ ದೃಷ್ಟಾಂತದಂತೆ ಹಾಸ್ಯಾಸ್ಪದ ಅನ್ನಿಸ್ತದೆ.
ಅದಕ್ಕೆ ಪಕ್ಕಾ ಅರ್ಥ ಮಾಡ್ಕೋಬೇಕು ಶಾಸ್ತ್ರವನ್ನು. ತಿಳಿತು ಅಂತಂದ್ರೆ ನೋಡ್ರಿ ಬರೀ ಆನಂದ, ಏನಿಲ್ಲ, ಭಯ ಇಲ್ಲ, ನಿರ್ಭಯವಾಗಿ. ಅದಕ್ಕೆ ಮಹಾತ್ಮರು ಕೊಂಡಾಡಿದ್ದಾರೆ ಗುರುನಾಥ. ಏನು ಹೇಳ್ತಾರೆ, ಇಲ್ಲಿ ಹೇಳ್ತಾರೆ, ಬಹು ಪುಣ್ಯದಿಂದ ಗುರು ದೇವ ತಾನೇ ಬಂದನು, ಹೆದಿರಬೇಡಿರಂದನು, ಅಭಯ ನೀಡಿ ಬಿಟ್ಟನು. ಇದ್ರಾಗ ಬರ್ತಾವಲ್ಲ, ಬೋಧ ಹೇಳಿ ಕೊಟ್ಟ, ಭವರೋಗ ಬಿಡಿಸಿ ಬಿಟ್ಟ, ದ್ವೈತ ತೂರಿ ಬಿಟ್ಟ, ಅದ್ವೈತ ತಿಳಿಸಿ ಕೊಟ್ಟ. ಇದ್ರಾಗ ಕೆಲವು ಬರ್ತಾವೆ. ಭಯವನ್ನು ಬಿಡಿಸಿ ನಿರ್ಭಯವನ್ನಾಗಿ ಮಾಡ್ತಾನೆ ನೋಡ್ರಿ. ಏನು ಹೇಳ್ತಾರೆ, ಜಗತ್ತು ಸುಳ್ಳು, ನಾನು ಸುಳ್ಳು ಎಲ್ಲ ಅಂದಾಗ ಮತ್ತು ಕರ್ಮಕ್ಕೆ ಮತ್ತೆ ಯಾಕೆ ಹೋಗ್ತಾನೆ ಮತ್ತು ಉದ್ದೇಗಿಲ್ದು ಸುಳ್ಳು ಅಂದ್ರೆ ಮಾಡಕ್ಕೆ ಹೋಗ್ತಾನೆ ನಾನು ಚಂದ ಅಂಥೇಳಿ. ಎಲ್ಲ ಸುಳ್ಳದ, ಮಿಥ್ಯದಿಂದ ಕೂಡ್ಯದಂತಂದ್ರೆ ಒಂದು ವೇಳೆ ಆ ಸುಳ್ಳಂತ ಹೇಳಿ ಮಾಡ್ತಾನಂದ್ರೂ ಕೂಡ ಹಿಂಗಾಗ್ತದೆ. ಕನಸಿನಾಗಿ ಹುಟ್ಟಿದಂಥ ಹುಡುಗಗೆ ಬೆಳಗ್ಗೆ ಎದ್ದ ಮೇಲೆ ಜಾತಕ ಕರ್ಮ ಮಾಡ್ತೀನಿ ಅನ್ನೋ ಒಂದು ಹಾಸ್ಯಾಸ್ಪದಕ್ಕೆ ಗುರಿ ಆಗ್ತಾನೆ. ಈ ರೀತಿ ಯಾಕಂದ್ರೆ ಜಗತ್ತು ಯಾವಾಗ ಅಜ್ಞಾನ ಕಾಲದಲ್ಲೇ ಈ ಕರ್ಮಗಳು ನಡೆದಿರ್ತಾವೆ. ಇದು ಮಿಥ್ಯ ಅಂತ ಎಲ್ಲ ಗೊತ್ತಾದ ಮೇಲೆ ಇಲ್ಲಿ ನಡೆಯೋಂಗಿಲ್ಲ. ಈ ರೀತಿಯಾಗಿ ಹೇಳ್ತಾರೆ ಅವರು ಎರಡನೇ ನುಡಿಯಲ್ಲಿ. ಏನು ಹೇಳ್ತಾರೆ, ಕರ್ಮವು ಮೋಕ್ಷಕ್ಕೆ ಸಾಧನವಾಗುವುದರಿಂದ ಅವಶ್ಯವಾಗಿ ಮಾಡಲಿಕ್ಕೆ ಯೋಗ್ಯ ಇರ್ತಂಥ ಶಂಕೆಯನ್ನು ಮಾಡಿದರೆ, ಕರ್ಮ ಮೋಕ್ಷಕ್ಕೆ ಸಾಧನ ಆಗ್ಯದ, ಅವಶ್ಯವಾಗಿ ಮಾಡಲೇಬೇಕು ಅಂತ ಏನಾದರೂ ಶಂಕೆ ಮಾಡಿದರೆ ಅಥವಾ ಪ್ರಶ್ನೆ ಮಾಡಿದರೆ ಒಂದು ಹೇಳ್ತಾರೆ, ಕರ್ಮ ಬಂಧಕ್ಕೆ ಕಾರಣ ಆಗ್ತದೆ, ಮೋಕ್ಷಕ್ಕೆ ಸಾಧನ ಆಗಲ್ಲ. ನೋಡ್ರಿ, ಕರ್ಮ ಯಾವುದಕ್ಕೆ ಕಾರಣ ಆಗ್ತದೆ? ಬಂಧಕ್ಕೆ ಕಾರಣ ಆಗ್ತದೆ, ಆದ್ರೆ ಮೋಕ್ಷಕ್ಕೆ ಸಾಧನ ಅಲ್ಲ ಅಂತ ಈ ಮುಂದಿನ ವಿಚಾರ ಹೇಳ್ತಾರೆ ಅವರು ಎರಡನೇ ನುಡಿಯಲ್ಲಿ. ತನುಭಾವವಳಿಯೇ ನಿರ್ಮಲ ಮುಕ್ತಿ ಕರ್ಮವೇ ಮೂಲ, ತನು ಮೂಲ ಅದರಿಂದೇ ಬಂಧನ, ತನಗೆಂತೂ ಮೋಕ್ಷ ಸಾಧನ ಬಹುದು ಆ ಕರ್ಮ ವಿನಿಯಳೆ ಕೇಳಿದು ಪರಮಾರ್ಥ. ಇಲ್ಲಿ ಭಾಳಷ್ಟು ಏನು ಹೇಳ್ತಾರೆ, ಇನಿಯಳೆ ಅಂದರೆ ಸ್ತ್ರೀಯಳೆ ಅಂತ ಅರ್ಥ. ತನುಭಾವವಳಿಯೇ ನಿರ್ಮಲ ಮುಕ್ತಿ ಕರ್ಮವೇ ಅಂತ ಹೇಳ್ತಾರೆ ನೋಡ್ರಿ. ಏನು ಹೇಳ್ತಾರೆ, ಈ ದೇಹ ನಾನು ಅನ್ನುವಂಥ ಅಭಿಮಾನ ಹೋಗಬೇಕದು. ಅಳಿದು ಹೋದ್ರೇ ಮುಕ್ತಿ ಎಂಬುದು ಸರ್ವಸಂತರ ಅಭಿಪ್ರಾಯ. ಯಾವಾಗಂದ್ರೆ ಅದಕ್ಕೆ ನಿಜಗೊಂಡ್ರು ಭಾಳ ಚಂದ ಬರೆದ್ರು. ಯಾವುದಕ್ಕೆ, ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು, ಕೆಡುವ ಕಾಯದ ಮೋಹವನ್ನು ಮಾಡೆ ಮನುಜ. ಕೆಟ್ಟು ಹೋಗುವಂಥ ಶರೀರವನ್ನು ನೀನು ಅದನ್ನು ನಂಬ್ಕೊಂಡು ಕುಂತು ಅದೇ ನಾನು ಅಂದ್ರೆ ಯಾವಾಗ ಪಡಿತಿದ್ದೀನಿ ಪರಮುಕ್ತಿ ಸುಖ? ಇಂಥ ಶ್ರೇಷ್ಠವಾದಂಥ ಸುಖವನ್ನು ನೀ ಯಾವ ಜನ್ಮಕ್ಕೆ ಪಡಿತೀಯೋ? ಎಷ್ಟು ಚಂದ ಅದು. ಈ ದೇಹ ನಾನು ಅನ್ನುವಂಥ ಅಭಿಮಾನ ಅಳಿದು ಹೋದ್ರೇ ಮುಕ್ತಿ ಅನ್ನುವಂಥದ್ದು ಇದು ಸಂತರ ಅಭಿಪ್ರಾಯ ಐತಿದ. ಈ ಶರೀರ ಶರೀರ ಹೊಡೆದಾಕೋದಲ್ಲ. ಶರೀರ ಹೋದ್ಮೇಲೆ ಏನು ಕಾಣಕ್ಕೆ ಸಾಧ್ಯ ಇಲ್ಲ. ಏನು ಕಷ್ಟನೋ ಸುಖನೋ ಪ್ರಾರಬ್ಧ ಕರ್ಮದಿಂದ ಇಲ್ಲಿ ಇರಲೇಬೇಕು. ಈ ಊಟವನ್ನು ಮುಗಿಸ್ಲೇಬೇಕು, ಉಣಬೇಕು. ಇದು ಪ್ರಾರಬ್ಧ ನಾವೇನು ಮಾಡಿಟ್ಟಿದ್ದು ಅಡುಗೆ ಅಂತ ತೊಗೊಂಡು ಬಂದುಬಿಟ್ಟಿದ್ದೀವಿ. ಅದನ್ನೇನು ಮಾಡಬೇಕು, ಮಾಡಿದ ಅಡುಗೆ ನಾವು ಮುಚ್ಕೊಂಡು ಉಣ್ಬೇಕಷ್ಟೇ. ಮತ್ತು ನಾನು ಹಾರಾಡ್ತೀನಿ ಅಂದ್ರೆ ನಡೆಯೋಂಗಿಲ್ಲ. ಏನು ಹಿಂದೆ ನಾವು ಮಾಡಿದ್ವಿ, ಅದಕ್ಕೆ ನಾ ಮಾಡಿದ ಕರ್ಮ ಬಲವಂತವಾದರೆ ಮಾಡುವುದೇ ನೀನೇನು ಮಾಡ್ತೀಯಪ್ಪ ಅಂತ ಹೇಳಿದಾರಲ್ಲ ಮಹಾತ್ಮರು. ಅದ್ರ ಜೊತೆ ಉಣ್ಬೇಕು. ಅದ್ರ ಊಟ ಮಾಡೋದ್ರ ಜೊತೆಗೆ ಎಕ್ಸ್ಟ್ರಾ ಇದನ್ನು ತಿಳ್ಕೊಬೇಕು ನೋಡ್ರಿ. ಇದೇ ಜಾಣನಾದವ ಏನು ಮಾಡ್ತಾನ, ಪ್ರಾರಬ್ಧದಲ್ಲಿ ಸುಖ ಇರಲಿ ದುಃಖ ಇರಲಿ ಎರಡನ್ನ ತಗೊಳ್ತಾನ. ಇದನ್ನು ಮೀರಿದ ಇನ್ನೊಂದು ವಿಚಾರವನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ಇದೇನು ನಮ್ಮ ಪ್ರಾರಬ್ಧ ಐತಿ, ನಾ ಹಿಂದಿಂದ ಏನು ಮಾಡೀನೇನೋ ಅದು ಅನುಭವಿಸ್ತಾ ಇದ್ದೀನಿ ಅಂತ ಇದನ್ನು ಬಿಡ್ತಾನೆ ಅಷ್ಟೇ. ಇದ್ರ ಜೊತೆಗೆ ಪರಮಾರ್ಥವನ್ನು ಮಾಡ್ಕೊಳ್ತಾನೆ. ಅದಕ್ಕೆ ಜಾಣ ಅಂತ ಹೇಳ್ತಾರೆ. ಜಗತ್ತಿನೊಳಗೆ ಏನು ಒಂದು 4 ಮನೆ ಕಟ್ಟಿ ಭಾರಿ ದೊಡ್ಡ ಶಾಣವೇನು ಆಗಲಿಲ್ಲ ಇಲ್ಲಿ. ದೊಡ್ಡ ಅಧಿಕಾರಿಯಾಗೇನ ದೊಡ್ಡ ಶಾಣೆ ನಿನಕ್ಕಿಂತೇನು ಆ ಗುಬ್ಬಿಕಾಗಿ ಬಿಡಿ ಎಂತೆಂಥ ಮನೆ ಕಟ್ತಾವ. ಇಂಜಿನಿಯರ್ ನೀನೇ ಯಾಕೆ ನಿಂದು ತೊಗೊಂಡು ಏನು ಮಾಡೋದು? ಏನು ಕಲ್ಲು ಕಟ್ಟಿಗೆ ಮಣ್ಣು ಹಿಂಗೆ ಕಟ್ಟು ನೀನೇನು ದೊಡ್ಡ ಶಾಣೆತಲ್ಲ, ನಿನಕ್ಕಿಂತ ಶಾಣೆ ಅದಾವ ನೋಡ್ಬೇಕು. ಆ ಗೂಡುಗಳು ಅದು ಬಾಯಿಲಿ ಎಲ್ಲಿ ನೀರು ತಂತು ಎಲ್ಲಿ ಬಿಡ್ತು, ಎಷ್ಟು ವಿಸ್ಮಯ ಅನ್ನಿಸ್ತದಲ್ಲ ಜಗತ್ತಿನೊಳಗೆ. ಮನುಷ್ಯನ ಶರೀರ ತೊಟ್ಕೊಂಡು ಏನು ಭಾರಿ ಮಾಡೋದನ್ನು ಮಾಡಿವಪ್ಪ ಅಂತೇಳ್ಬಿಟ್ಟು ನಾವು ಇಷ್ಟು ಅಹಂಕಾರದಿಂದ ತಿರುಗಾಡ್ತೀವಲ್ಲ. ನೋಡು ಅದು ನೋಡಿ, ಅವು ಪ್ರಾಣಿ ಪಕ್ಷಿಗಳನ್ನು ನೋಡು
ಎಂಥ ಒಂದು ಬಾಯಾಗೆ ಎಲ್ಲಿ ನೀರು ಮನೆಯಲ್ಲಿ ಒಂದೊಂದು ಗೂಡು ಕಟ್ಟಿದ್ದನ್ನು ನೋಡ್ಬೇಕು. ಸಣ್ಣ ಕೀಡಿಗಳು ಹುಳಗಳು ಕಟ್ಟಿದ್ದು ಅದು ನೀರು ಎಲ್ಲಿಂದ ತಂತು, ಮಣ್ಣು ಎಲ್ಲಿಂದ ತಂತು, ಹೆಂಗೆ ಕಟ್ಟಿತ್ತು, ಭಾಳ ಭಾಳ ವಿಚಿತ್ರ ಅನ್ನಿಸ್ತದಲ್ಲ. ಒಂದೊಂದು ಕಡ್ಡಿಗಳನ್ನು ತಂದು ಒಂದು ಗೂಡನ್ನು ಹೆಣಿತದಲ್ಲ. ಮತ್ತು ನಾನು ಶಾಣೆ ಅಂತ ತಿರುಗಾಡ್ತೀಯಲ್ಲಪ್ಪ. ಅವು ನಿನ್ನಂಗೆ ಮನೆ ಕಟ್ಟ್ಯಾವ ನೋಡಿ, ಎಷ್ಟು ಅದ್ಭುತವಾಗಿ ಮನೆ ಕಟ್ಟಿದಾವ. ನಿನ್ನಂಗೆ ಸಂಸಾರ ಮಾಡ್ತಾವ ಅವನು. ಅದಕ್ಕೆ ಇಲ್ಲಿ ಹೇಳುವ ಉದ್ದೇಶ, ಈ ಶರೀರ ಭಾವವನ್ನು ಸಂಪೂರ್ಣವಾಗಿ ಅಳಿದು ಹೋದ್ರೇ ಮುಕ್ತಿ ಅನ್ನುವಂಥದ್ದು ಸಂತರ ಅಭಿಪ್ರಾಯ. ಅಂದ್ರೆ ಕರ್ಮವು ದೇಹಗಳ ಉತ್ಪತ್ತಿಗೆ ಕಾರಣ ಆಗಿರುವಂಥದ್ದು. ಕರ್ಮ ಏನದ, ಒಂದು ಪಾಪನೇ ಆಗಿರ್ಬೋದು, ಒಂದು ಪುಣ್ಯದ ಕರ್ಮಗಳನ್ನು ಮಾಡುವಂಥದ್ದಾಗಿರ್ಬೋದು. ಪಾಪದ ಕರ್ಮಗಳನ್ನು ಮಾಡಿದರೂ ಕೂಡ ಅದನ್ನು ಅನುಭವಿಸ್ಲಿಕ್ಕೆ ಈ ಶರೀರ ಬರಬೇಕಾಗ್ತದೆ. ಪುಣ್ಯದ ಕೆಲಸಗಳನ್ನು ಮಾಡಿದರೂ ಕೂಡ ಈ ಶರೀರ ಪುಣ್ಯವನ್ನು ಅನುಭವಿಸ್ಲಿಕ್ಕೆ ಮತ್ತೆ ಶರೀರ ಬರಬೇಕಾಗ್ತದೆ ಭೂಮಿಗೆ. ಅದರಿಂದ ಈ ಕರ್ಮ ಏನು, ಅದರಿಂದ ಈ ಶರೀರ, ಅದಕ್ಕೆ ಮೊದಲ ಜನ್ಮದ ದೇಹ ಈ ದೇಹವಿನ್ನು ಮುಂದೊದಗುವ ದೇಹವೇ ಬೇರೆ ಬೇರೆ. ಪುದಿದು ನೀನೋರ್ವನವರೊಳಗಲ್ಲದೆ ಕರ್ಮದುದಯದಿಂ ದೇಹಿಯಾಗಿರುವುದರಿಂದ ಅಂತ ಹೇಳ್ಯಾರ ನೋಡ್ರಿ. ಕರ್ಮದುದಯದಿಂ, ಕರ್ಮದಿಂದನೇ ಈ ಶರೀರ ಬಂದದ, ಕರ್ಮದಿಂದನೇ ದುಃಖ. ಕರ್ಮದಿಂ ದೇಹಿಯಾಗಿರುವುದರಿಂದ. ಅದಕ್ಕೆ ಇಲ್ಲೇನು ಹೇಳ್ತಾರೆ, ಕರ್ಮಗಳು ದೇಹಗಳ ಉತ್ಪತ್ತಿ ಕಾರಣ ಆಗಿರುವಂಥದ್ದು. ಪಾಪ ಅನ್ನೋ ಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪಾಗಿ ಎಷ್ಟು ಅದ್ಭುತವಾಗಿ ಹೇಳ್ತಾರನ್ರಿ. ಇದೇ ಕರ್ಮದಿಂದನೇ. ಮತ್ತು ಅದನ್ನು ಮಾಡೋಕ್ಕೆ ಹೋಗ್ತೀಯಲ್ಲ ಸಹಾಯ ಕೊಟ್ಟಕ್ಕೆ. ಮತ್ತು ಮಹಾತ್ಮರು ಎಷ್ಟು ಚಂದ ಹೇಳ್ತಾರನ್ರಿ, ಹೆಂಗೆ ಬಿಡಿಸ್ತಾರೆ. ಮತ್ತು ಅದೇ ಕರ್ಮವನ್ನು ಮಾಡೋಕ್ಕೆ ಹೋಗ್ತೀನಿ ಅಂತೀಯಲ್ಲಪ್ಪ. ಜನ್ಮದ್ರೆ ಇದನ್ನು ಮಾಡಿ ಮತ್ತೆ ಬಂದಿದೀಗ. ಎಷ್ಟು ಅದ್ಭುತವಾಗಿ ಹೇಳ್ತಾರಲ್ಲ. ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪಾಗಿ, ಕೀಟ ಪತಂಗಾದಿಯಾಗಿ, ಆಪಕ್ಷಿಕುಲವಾಗಿ, ಮೃಗಜಾತಿಯಾಗಿ, ಮೇಲೆ ಪಶುರೂಪಾಗಿ ಬಹುಬಾಧೆ ಗಲಸಿ. ಅದರಿಂದ ಕರ್ಮದಿಂದ, ನಿನ್ನ ಕರ್ಮಕ್ಕನುಸಾರವಾಗಿ ಶರೀರಗಳು ಬಂದಿದ್ದಾವ. ಅದಕ್ಕೆ ಈ ಕರ್ಮ ಏನು ಮಾಡ್ತದಂದ್ರೆ ದೇಹ ಉತ್ಪತ್ತಿಯನ್ನು ಮಾಡಿ ಅದರಲ್ಲಿ ನಾನು ಅನ್ನುವಂಥ ಅಭಿಮಾನವನ್ನು ಮಾಡೋದರಿಂದ ಈ ಶರೀರವನ್ನು ಉತ್ಪತ್ತಿನೂ ಮಾಡ್ತದ ಮತ್ತು ನಾನು ಅಂತ ಅಭಿಮಾನವನ್ನು ಹುಟ್ಟಿಸ್ತದೆ ಶರೀರಕ್ಕೆ. ಅದಕ್ಕೆ ಇದರಿಂದ ಏನಾಗ್ಯದಪ್ಪ ಅಂದ್ರೆ ಬಂಧಕ್ಕೆ ಕಾರಣ ಆಗ್ಯದ. ಇದರಿಂದನೇ ಇದೇನಾಗ್ಯದಪ್ಪ ಅಂತಂದ್ರೆ ಬಂಧಕ್ಕೆ ಕಾರಣ ಆಗ್ಯದ. ಈ ಬಂಧಕ್ಕೆ ಸಾಧನವಾದಂಥ ಕರ್ಮವು, ಈ ಬಂಧಕ್ಕೆ ಏನಾಗ್ಯದ ಸಾಧನ ಆಗಿರುವಂಥದ್ದು ಈ ಕರ್ಮ. ಮೋಕ್ಷಕ್ಕೆ ಹೆಂಗೆ ಸಾಧನ ಆಗ್ತದೆ ಹೇಳ್ರಿ ಅದು? ಅಂದ್ರೆ ಎಂದೂ ಆಗಂಗಿಲ್ಲ. ಅದರಿಂದ ಸಾಧಕನಾದರೂ ಕರ್ಮವನ್ನು ಮಾಡ್ತಕ್ಕದ್ದಲ್ಲ ಅಂತ ಹೇಳ್ತಾರೆ ಅವರು. ಸಾಧಕನು ಏನು ಮುಮುಕ್ಷ ಅಪೇಕ್ಷೆಯನ್ನು ಇಟ್ಕೊಂಡಂಥವನು, ಜ್ಞಾನಕ್ಕೆ ಅಧಿಕಾರಿ ಆದಂಥವನು, ಮುಕ್ತನಾಗಬೇಕನ್ನುವಂಥ ಅಪೇಕ್ಷೆ ಇಟ್ಟಂಥದ್ದ ಈತ ಸಾಧಕನಾದರೂ ಕೂಡ ಕರ್ಮವನ್ನು ಮಾಡ್ತಕ್ಕದ್ದಲ್ಲ ಅಂತ ಹೇಳಿದ ಮೇಲೆ, ಜಗತ್ತು ಮಿಥ್ಯೆ ಅಂತ ತಿಳಿದಂತಹ ಕರ್ಮವನ್ನು ಮಾಡ್ತಕ್ಕದ್ದಲ್ಲ ಅಂತ ಹೇಳಿದ ಮೇಲೆ ಕೂಡ ಜಗತ್ತು ಮಿಥ್ಯೆ ಅಂತ ತಿಳಿದಂಥ ಸಿದ್ಧನು ಹೆಂಗೆ ಕರ್ಮವನ್ನು ಮಾಡ್ತಾನೆ ಹೇಳ್ರಿ? ಮಾಡೋಕ್ಕೆ ಬರ್ತದನ? ಮನಸ್ಸು ಬರ್ತದನ? ಬರಂಗಿಲ್ಲಲ್ಲ. ಹಾಗಾಗಿ ಇಲ್ಲಿ ಕೂಡ ಜಗತ್ತು ಮಿಥ್ಯೆ ಅಂತ ತಿಳಿದಂಥ ಸಿದ್ಧನು ಆತ ಹೆಂಗೆ ಕರ್ಮ ಮಾಡ್ತಾನೆ? ಆತ ಸಂಪೂರ್ಣವಾಗಿ ತಿಳ್ಕೊಂಡಿದ್ದಾನೆ, ಇದು ಮಿಥ್ಯೆ ಆದಂತ ತಿಳ್ಕೊಂಡಿದ್ದಾನೆ. ಆತ ಮತ್ತೇನಾದ್ರು ಕರ್ಮವನ್ನು ಮಾಡೋಕ್ಕೆ ಹೋಗ್ತಾನೇನೋ ಅಂದರೆ ಮಾಡಲಾರನು ಅನ್ನುವಂಥ ವಿಚಾರ 3ನೇ ನುಡಿಯಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ ನೋಡೋಣ. ಕರ್ಮದಿಂದಾದರೂ ಕೂಡ ಮುಕ್ತಿಯು ಸಂಭವ ಆಗ್ತದಂತ ಹಠದಿಂದ ಶಂಕೆಯನ್ನು ಮಾಡಿದ್ರೆ ಇಲ್ಲ. ಕರ್ಮದಿಂದನೇ ಮುಕ್ತಿ ಸಂಭವ ಆಗ್ತದಂತ ಹಠ ಮಾಡಿ ಅದನ್ನು ಶಂಕೆ ಮಾಡಿದ್ರೆ ಅಂದ್ರೆ ಹೌದು. ಕರ್ಮದ ಫಲಗಳು ಎಷ್ಟದಾವ? 4 ಪ್ರಕಾರ ಅದಾವ. ಅದರೊಳಗೆ ಒಂದಾದರೂ ಮುಕ್ತಿ ಲಕ್ಷಣ ಇಲ್ಲ ನೋಡ್ರಿ. ಕರ್ಮದ ಫಲ 4 ಅದಾವ. ಇಲ್ಲ ಕರ್ಮದಿಂದನೇ ಮೋಕ್ಷ ಆಯ್ತಂತ ಏನಾದರೂ ಹಠ ಮಾಡಿ ಹೇಳಿದ್ರು ಕೂಡ ಅವರು ವಿಚಾರ ಹೇಳತ್ತಾರ. ಕರ್ಮದ ಫಲ ಎಷ್ಟದಾವ? ನೀ ಏನೇ ಕರ್ಮವನ್ನು ಮಾಡು, ಆ ಕರ್ಮದ ಫಲ ಎಷ್ಟದಾವ? 4 ಪ್ರಕಾರ ಅದಾವ. ಅದಕ್ಕೆ ಅದ್ರಾಗ ಒಂದು ಕೂಡ ಒಂದಾದರೂ ಲಕ್ಷಣ ಇಲ್ಲ, ಮುಕ್ತಿಯ ಲಕ್ಷಣ ಇಲ್ಲ. ಅದರಿಂದ ಮುಕ್ತಿ ಕರ್ಮದ ಫಲ ಅಲ್ಲ. ಮುಕ್ತಿ ಯಾಕಂದ್ರೆ
ಮುಕ್ತಿಯು ಕರ್ಮದ ಫಲ ಅಲ್ಲ. ಹಿಂಗೆ ತಿಳ್ಕೊ. ಈ ಮೂರನೇ ನುಡಿಯಲ್ಲಿ ಹೇಳ್ತಾರೆ, ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಛಲವನುಳಿದು ಕಾಂತೆ ಕೇಳು ನೀನಲೆ ಕರ್ಮ ಫಲ ಉತ್ಪಾದ್ಯ ಪ್ರಾಪ್ಯ ವೈಕಾರ್ಯ ಬಳಿಕ ಸಂಸ್ಕಾರವೆಂಬ ಈ 4 ತೆರನಿವರೊಳಗೊಂದು ಅಲ್ಲವು ಆ ನಿಜ ಮುಕ್ತಿ ಅಂತ ಹೇಳ್ತಾರೆ ನೋಡ್ರಿ. ಅದಕ್ಕೆ ನಾವು ಅರ್ಥ ಮಾಡ್ಕೋಬೇಕು, ಕರ್ಮದ ಫಲಗಳನ್ನು ಅರ್ಥ ಮಾಡ್ಕೋಬೇಕು. ಗುರುಗಳು ಹಂಗೆ ಹೇಳ್ತಾರೆ, ನಾವು ಹಿಂಗೆ ಹೇಳ್ತೀವಿ ಅಂದ್ರೆ ಮುಕ್ತರಾಗಕ್ಕೆ ಸಾಧ್ಯನೇ ಇಲ್ಲ. ಸ್ವಲ್ಪ ಇಳಿಸ್ಕೊಳ್ಬೇಕು. ಔಷಧ ಯಾವುದು ಕೊಟ್ಟದ್ದನ್ನು ಗುಳಿಗೆ ತೊಗೊಂಡಾಗ ನಮಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ, ಇಲ್ಲ ಅಂತಿಲ್ಲ. ಟ್ಯಾಬ್ಲೆಟ್ಸ್ ತೊಗೊಂಡ್ಗಳೇ ಇಲ್ಲರಿ ಸ್ವಲ್ಪ ಗುಳಿಗೆ ಮೈಗೆ ಹತ್ತೇವೆ, ನಾವು ಒಂದು ಸ್ವಲ್ಪ ಹಿಂಗೆ ಆಗ್ತದ್ರಿ ಯಾಕೋ ಅಂತೀವಿ. ಮತ್ತೊಂದು ಸ್ವಲ್ಪ ಏನೋ ಊಟ ಗೀಟ ಮಾಡಿದ ಮೇಲೆ ಪರವಾಗಿಲ್ಲ ರೀ ಇವಾಗ ಜ್ವರ ಕಡಿಮೆ ಆಯಿತು ಅಂತೀವಿ ಅಲ್ಲ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಈ ಗುರುಗಳು ಹೇಳಿದ್ದನ್ನು ಒಂದು ಸ್ವಲ್ಪ ನಾವು ವಿಚಾರ ಮಾಡಬೇಕಾಗ್ತದೆ. ನಾವು ವಿಚಾರ ಮಾಡಬೇಕು. ಬರೀ ಕೇಳ್ತೀವಿ, ಕೇಳಿಬಿಡುವಂಥದ್ದಲ್ಲ, ನಾವು ಅದನ್ನು ಸಂಪೂರ್ಣವಾಗಿ ವಿಚಾರ ಕೂಡ ಮಾಡಬೇಕಾಗ್ತದೆ. ಏನು ಹೇಳ್ತಾರೆ ಇಲ್ಲಿ? ಅದಕ್ಕೆ ಫಲಗಳು ಏನಂತ ನಾವು ಜ್ಞಾನದ ಫಲ ಏನು, ಕರ್ಮದ ಫಲ ಅಂತ ತಿಳ್ಕೊಂಡು ಮಾಡಬೇಕು. ಹೌದಪ್ಪ, ನಾವು ಇನ್ನೂ ಸತ್ತು ಹುಟ್ಟಿ ಇದ್ರಾಗೆ ಇದೇ ಬಂದಂದಾಗ ಬಿದ್ದು ಸಾಯಾಮ ಇದ್ರಾಗೆ ನಡೀತಿದೆ, ನಾ ಇದ್ರಾಗೆ ಇದ್ದು ಬಿಡ್ತೀನಿ, ಎಷ್ಟು ಜನ್ಮನ ಬರೋಲ್ದಾಗ ಈಕಿನೇ ನನ್ನ ಹೆಂಡತಿ ಆಗಲಿ, ಇದೇ ನನ್ನ ಮಕ್ಕಳಾಗಲಿ, ಇದೇ ನನ್ನ ಮನೆ ಆಗಲಿ, ಇದೇ ಊರಿನಾಗಿರಲಿ, ಇದೇ ನನ್ನ ಶರೀರ ಬರಲಿ ಅಂತ ಈ ರೀತಿ ಹಠ ಮಾಡ್ಕೊಂಡು ಹೋದಂದ್ರೆ ಹೋಗಂತಾರೆ. ಹೋಗು, ನಮ್ಮ ಹತ್ರ ಬರಬೇಡ ಅಂತಾರೆ ಜ್ಞಾನಿಗಳು. ನಿನಗೇನು ಬೇಕಾದ್ರೂ ಮಾಡ್ಕೊ, ಇಲ್ಲಿ ಫ್ರೀ ಬಿಟ್ಟದು ನೋಡ್ರಿ. ಬಜಾರ್ದಾಗ ಎಲ್ಲನೂ ಫ್ರೀ. ನಿನ್ನ ಹತ್ರ ಏನೇನದಾವ ಅಷ್ಟು ತೊಗೊಳೋದು. ಇದನ್ನು ತೊಗೊಳ್ರಿ ಅದನ್ನು ತೊಗೊಳ್ರಿ ಅಂತ ಯಾರನ್ನ ಒತ್ತಾಯ ಮಾಡ್ತಾರನಲ್ಲಿ? ಏನಿಲ್ಲಲ್ಲ. ಯಾರು ನಮಗೆ ಇಷ್ಟ ಬಂದದ್ದು ಅಲ್ಲಿ ನಾವು ಆರಿಸ್ಕೋತೀವಿ, ತೊಗೊಳ್ತೀವಿ. ಇಂಥದ್ದು ಬೇಕಾಗಿದ್ರಿ ನಮಗಂತೂ ತೊಗೋತೀವಿ, ಮನೆಗೆ ಬರ್ತೀವಿ. ಇಲ್ಲಿ ಹಾಗೇನೆ. ನೀ ಏನು ಕರ್ಮ ಆರಿಸ್ಕೋತ ಬಿಟ್ಟಾನತ, ಉಪಾಸನೆ ಆರಿಸ್ಕೋ ಅಂತ ಬಿಟ್ಟಾನ. ಜ್ಞಾನ ಜ್ಞಾನ ತಗೋ. ನೀ ಏನು ತೊಗೊಳ್ತಿದ್ದಿ ನಿನಗೆ ಅದಾವ. ಇಲ್ಲ ಅವ್ರು ಹಂಗೆ ಹೇಳ್ತಾರೆ, ನಾನು ಹಿಂಗೆ ಮಾಡ್ಕೊಂಡು ಕುಂದಿರ್ತೀನಿ ರೀ. ಆ ಬಯಸೋದು ಮಾತ್ರ ಆನಂದ ಬಯಸೋದು. ನಾನು ಮುಕ್ತನಾಗಬೇಕು, ಈ ಜನ್ಮ ಸಾರ್ಥಕ ಮಾಡ್ಕೊಳ್ಬೇಕು, ಸದಾಕಾಲ ಆನಂದವಾಗಿ ಇರಬೇಕು ಅನ್ನುವಂಥ ಬಯಕೆ ಮಾತ್ರ ದೊಡ್ಡದು. ಆದ್ರೆ ಮಾಡುವಂಥದ್ದು ದಾರಿ ತಪ್ಪ ಕೆಲಸ ಮಾಡಿದ್ರೆ ಮತ್ತೇನು ಹೇಳ್ತಾರೆ ಗುರುಗಳು? ಕೆಲವು ಪಥ್ಯಗಳು ಹೇಳ್ಯಾರಿಲ್ಲಿ. ಡಾಕ್ಟ್ರ್ ಹೆಂಗೆ ಹೇಳ್ತಾನೆ ಹಂಗೆ. ಅದಕ್ಕೆ ಅವನ್ನ ಬಿಟ್ಕೊಂಡು ಇದನ್ನು ಸ್ವೀಕಾರ ಮಾಡ್ಬೇಕು ಅಂದಾಗ ಮಾತ್ರ ನಿನಗಾಗ್ತದೆ. ಅದು ಬಿಟ್ಟು ಇಲ್ಲರಿ ನಾನು ಬೇರೆನೇ ಹಿಡ್ಕೋತೀನಿ, ಈ ದೃಷ್ಟಾಂತ ಬಂತಲ್ಲ, ಇಲ್ಲ ನಾನು ಬೇರೆನೇ ಹಿಡ್ಕೋತೀನಿ, ಈ ಕಡೆ ಹಗ್ಗನೂ ಹಿಡ್ಕೋತೀನಿ ಅಂದ್ರೆ ನಿಮ್ಮ ಮ್ಯಾಲೆ ಯಾವಾಗ ಬರೋಕ್ಕಾಗ್ತದ? ಗುರು ಹೇಳ್ತಾ ಇದ್ದಾನೆ ಇಷ್ಟು ಧೈರ್ಯ, ನಿನ್ನ ಬಲ್ಲಿ ಅಷ್ಟು ಧೈರ್ಯ ಇತ್ತಂದ್ರೆ ಬಿಟ್ಕೋ, ತಾಕತ್ತಿದ್ರೆ ಬಿಟ್ಕೋ. ಗುರುವಿನ ಮೇಲೆ ಅಷ್ಟು ಶಕ್ತಿ ಇತ್ತು, ಗುರುವಿನ ಮೇಲೆ ಅಷ್ಟು ನಂಬಿಕೆ, ಶ್ರದ್ಧೆ, ವಿಶ್ವಾಸ ಇತ್ತಂದ್ರೆ ಬಿಟ್ಟು ಜಂಪ್ ಆಗಿಬಿಡು, ಗುರು ವಾಕ್ಯವನ್ನು ಹಿಡ್ಕೊಂಡು ಬಿಡು. ಅಂದಾಗ ನಿಮ್ಮ ಮ್ಯಾಲೆ ಬರೋಕ್ಕಾಗ್ತದ. ಗುರು ಹಂಗೆ ಹೇಳ್ತಾರೆ, ಹಿಂಗಾಯ್ತು ರೀ, ಕರ್ಮ ಬಿಟ್ಟು ಸತ್ತೋಗ್ಬಿಡ್ತೀನಿ, ವರ್ಷ ನಾ ಮಾಡಿದತ್ತಿದ್ದೀನಿ, ನಾ ಎಲ್ಲ ದೇವ್ರು ದಿಂಡ್ರು ಮಾಡ್ಕೊತ ಬಂದೀನಿ, ಈಗ ಮಾಡಲಿಲ್ಲ ಅಂದ್ರೆ ದೇವ್ರು ನನಗೆ ಏನೋ ಮಾಡಿಬಿಡ್ತಂತ ಹಿಂಗೆ ಹಂಚಿಕೆ ಇಟ್ಕೊಂಡ್ರೆ ನೀನು ಯಾವಾಗ ಮುಂದೆ ಬರ್ತಿ? ಸಾಧ್ಯನೇ ಇಲ್ಲ. ಗುರುವಾಕ್ಯವನ್ನು ಗಟ್ಟಿಯಾಗಿ ಹಿಡ್ಕೊಂಡಾಗ ನೀನು ಮ್ಯಾಲೆ ಬರೋಕ್ಕೆ ಸಾಧ್ಯ ಆಗ್ತದ. ಇಲ್ಲ ಈ ಕಡೆನೂ ನನಗೆ ಅರ್ಧ ಅದು, ಈ ಕಡೆನೂ ಅರ್ಧ ಅದು, ಇದನ್ನು ಬಿಡೋಕ್ಕೆ ರೆಡಿ ಇಲ್ಲ, ಅದನ್ನು ಬಿಡೋಕ್ಕೆ ರೆಡಿ ಇಲ್ಲ ಅಂದರೆ ಏನು ಹೇಳ್ತಾರೆ ನಿನಗೆ? ಅದಕ್ಕೆ ತಿಳ್ಕೊಬೇಕು, ಕರ್ಮದ ಫಲ ಏನದಾವ, ಜ್ಞಾನದ ಫಲ ಏನದಾವ, ಹಂಗೆ ತಿಳ್ಕೊಂಡು ಯಾವುದನ್ನ ಹಿಡ್ಕೊಳ್ಬೇಕು ಅದನ್ನು ಹಿಡ್ಕೊಳ್ಬೇಕಾಗ್ತದೆ. ನಿನಗೆ ಯಾವುದು ಒತ್ತಾಯ ಇರೋಂಗಿಲ್ಲಪ್ಪ. ಇಲ್ಲಿ ಕರ್ಮರ ಮಾಡು, ಉಪಾಸನರ ಮಾಡು, ಹಿಂಗಾದ ನೋಡು. ಕರ್ಮದ ಫಲಗಳು ಹಿಂಗೆ ಅದಾವ, ಜ್ಞಾನದ ಫಲಗಳು ಸದ್ಗುರುನಾಥ್ ಹೇಳ್ತಾನೆ, ನೀನಾಗಿ ಕೇಳಿದಾಗ ಹೇಳ್ತಾನೆ. ಮತ್ತೆ ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಛಲವನ್ನು ಉಳಿದು ಕಾಂತಿ. ಛಲವನ್ನು ಅಂದರೆ ಹಠವನ್ನು ಬಿಟ್ಟು, ಇಲ್ಲ ಕರ್ಮದಿಂದನೇ ಮುಕ್ತಿ ಸಂಭವ ಆಗ್ತದಂತ ಹಠ ಏನು ಐತಲ್ಲ ಅದು ಬಿಟ್ಟು ಬಿಡು. ತಿಳ್ಕೊ, ಕರ್ಮದ ಫಲ ಏನದಾವ ಮತ್ತು ಜ್ಞಾನದ ಫಲ ಏನೈತಂತ ತಿಳ್ಕೊಂಡು ಮಾಡು. ನಾವು ಹೇಳ್ತೀವಲ್ಲ, ಒಂದು ನೌಕರಿ ಮಾಡ್ಬೇಕಾದ್ರೆ ಒಂದು 4-5 ಸಲ ಯೋಚನೆ ಮಾಡ್ತೀವಿ. ಅದು ಮಾಡಿದರೆ ಹಿಂಗೆ ಐತ್ರಿ, ಇದು ಮಾಡಿದ್ರೆ ಹಿಂಗೆ ಐತ್ರಿ, ಇದ್ರಾಗ ಇಷ್ಟು ಲಾಭ ಐತ್ರಿ, ಇದ್ರಾಗ ಇಷ್ಟು ಲಕ್ಷಣ ಐತ್ರಿ, ಇದು ಮಾಡಿದ್ರೆ ನಾವು ಬೇರೆ ಕಡೆ ಎಲ್ಲ ಕಡೆ ಡಿಸ್ಟಿಕ್ಗಳಿಗೆ ಟ್ರಾನ್ಸ್ಫರ್ ಆಗ್ತದ್ರಿ, ಆದರೆ ಇಂಥ ಊರಿಗೆ ಆಗಂಗಿಲ್ಲ, ಅದಕ್ಕೆ ಇಂಥ ನೌಕರಿಗೆ ಹಿಂಗೆ ಐತೆ ನೋಡ್ರಿ ಅಂತೀವಿ. ಅದ್ರ ಬಿಟ್ಟು ಬರೀ ಸ್ಟೇಟ್ ಲೆವೆಲ್ಗೆಲ್ಲ ಐತ್ರಿ ಆಫೀಸು, ಬೇರೆ ಕಡೆ ಡಿಸ್ಟಿಕ್ದಾಗೆಲ್ಲ ಹಿಂಗೆ ಐತ್ರಿ ಅಂತ ಹೇಳ್ತೀವಿ. ಅಂಥದನ್ನು ಭಾಳ ವಿಚಾರ ಮಾಡೋರು ನಾವು, ಆದರೆ ಇಂಥದ್ದು ವಿಚಾರ ಮಾಡೋಂಗಿಲ್ಲ ಅಲ್ಲ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಸತಿಯೇ ಕೇಳು, ಇದು ನಿನ್ನ ಹಠ ಬಿಟ್ಬಿಡು. ಸತಿಯೇ ನೀನು ಛಲವನ್ನು ಉಳಿದು ಆಲಿಸು, ಕೇಳು ಅಂತ ಯಾಕೆ ಹೇಳಿದಾರ ಅಂತಂದ್ರೆ ಶ್ರದ್ಧೆಯಿಂದ ಕೇಳು, ಏಕಾಗ್ರ ಬುದ್ಧಿಯಿಂದ ಕೇಳು,
ಇಲ್ಲಿ ಹೇಳುವಂಥದ್ದು. ಕರ್ಮದ ಫಲ 4 ಪ್ರಕಾರ ಇದು. ಅವು ಯಾವಂದ್ರೆ ಉತ್ಪಾದ್ಯ. ಉತ್ಪಾದ್ಯ ಅಂದ್ರೇನು? ಅದು ಹುಟ್ಟುವಂಥದ್ದು. ಯಾಕಂದ್ರೆ ಉತ್ಪಾದ್ಯ ಹುಟ್ಟುವುದರಿಂದ ಉತ್ಪಾದ್ಯ ಅಂತ ಹೇಳ್ತಾರೆ. ಮತ್ತು ಪ್ರಾಪ್ಯ. ಪ್ರಾಪ್ಯ ಅಂತಂದ್ರೆ ಅದು ಹೊಂದುವುದರಿಂದ, ಅದು ಪ್ರಾಪ್ತಿ ಆಗೋದ್ರಿಂದ ಅದು ಸಿಗ್ತದೆ ನೋಡ್ರಿ, ಪ್ರಾಪ್ತಿ ಆಗುವಂಥದ್ದು ಅದ್ರ ಫಲ. ಮತ್ತು ಇದ್ದಂತಿರಿದು ಕೆಡ್ತಾ ಹೋಗೋದ್ರಿಂದ ಅದೇನಾಗ್ತದೆ, ಇದ್ದಂಗೆ ಇರುವಂಥದ್ದಲ್ಲ ಅದ್ರ ಫಲ, ಅದು ಕೆಡ್ತಾ ಹೋಗ್ತದೆ. ಅದು ಹೆಂಗದ ಫಲ? ಉತ್ಪಾದ್ಯ ಅಂದರೆ ಹುಟ್ಟುವಂಥದ್ದು, ಮತ್ತು ಅದು ಪ್ರಾಪ್ಯ ಅಂದರೆ ಪ್ರಾಪ್ತಿ ಮಾಡ್ಕೊಳ್ಳುವಂಥದ್ದು, ಮತ್ತು ಕೆಡ್ತಾ ಹೋಗೋದ್ರಿಂದ ಅದು ಇದ್ದಷ್ಟು ಇರಂಗಿಲ್ಲ, ಅದು ಬರ್ತಾ 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 ಕ್ಷಯ ಆಗ್ತಾ ಹೋಗುವಂಥದ್ದು. ಅದಕ್ಕೆ ವೈಕಾರ್ಯ ಅಂತ ಕೂಡ ಹೇಳ್ತಾರೆ. ಮತ್ತು ದೋಷ ನಿವೃತ್ತಿ ಆದ ಮೇಲೆ ಶುದ್ಧತ್ವವು ಪ್ರಾಪ್ತಿಯಾಗುವುದರಿಂದ, ದೋಷ ನಿವೃತ್ತಿ ಆದಮೇಲೆ ಶುದ್ಧತ್ವವು ಪ್ರಾಪ್ತಿಯಾಗೋದ್ರಿಂದ ಅದಕ್ಕೆ ಸಂಸ್ಕಾರ್ಯ ಅಂತ ಹೇಳಿ ಈ ಕರ್ಮದ ಫಲವು 4 ರೀತಿಯಾಗಿ ಹೇಳಿದ್ದಾರೆ ಅವರು. ಉತ್ಪಾದ್ಯ, ಮತ್ತು ಪ್ರಾಪ್ಯ ಅಂತ ಕೂಡ ಹೇಳ್ತಾರೆ, ಪ್ರಾಪ್ತಿ ಅಂತ ಕೂಡ ಹೇಳ್ತಾರೆ, ಮತ್ತು ವೈಕಾರ್ಯ ಮತ್ತು ಸಂಸ್ಕಾರ್ಯ ಅಂತ ಹೇಳ್ಬಿಟ್ಟು ಇವು ಕರ್ಮದ ಫಲ 4 ವಿಧವಾಗಿ ಹೇಳ್ತಾರೆ ಅವರು. ಈ ಮೋಕ್ಷ ಹೆಂಗದ, ಈ 4 ಏನು ಅದಾವ ಕರ್ಮದ ಫಲಗಳು ಅದಾವಲ್ಲ, ಇದಕ್ಕೆ ವಿಲಕ್ಷಣನಾಗಿರುವಂಥದ್ದು ಮೋಕ್ಷದ ಫಲ. ಈ ಮೋಕ್ಷ ಅನ್ನುವಂಥದ್ದು 4 ಇದು ಕರ್ಮಕ್ಕೆ ವಿಲಕ್ಷಣವಾಗಿರುವಂಥದ್ದು. ಅಂದ್ರೆ ಮುಕ್ತಿಗೆ ಉತ್ಪತ್ತಿಯೂ ಐತೆ ಅನ್ನೋದು. ಅದು ಮುಕ್ತಿ ಉತ್ಪತ್ತಿ ಆಗ್ಯದಂತ ಏನಾರ ಐತೆನ? ಮುಕ್ತಿ ಅಂದ್ರೇನು? ಆನಂದ. ಅದು ನಿನ್ನ ಸ್ವಯಂ ನೀನು ಆಲ್ರೆಡಿ ಇದ್ದದ. ಗುರುಗಳು ಅದಕ್ಕೆ ಹೇಳ್ತಾರೆ, ಗುರುಗಳೇನು ತಂದು ನಿನಗೆ ಮುಕ್ತಿ ಆಗಲಿ ಅಂತ ಇಂಥ ಒಂದು ವಸ್ತು ಅಂತಂದು ನಿನಗೆ ಹಾಕಿಲ್ಲ. ಅದು ಸ್ವಯಂ ಸಿದ್ಧ ನಿನ್ನೊಳಗೆ ಐತದು. ಅಲ್ಲಿ ಏನಾಗ್ಯದ, ಮ್ಯಾಲೆ ಮರಿ ಆಗ್ಯದ, ಮರಿ ಎಲ್ಲ ಮುಚ್ಕೊಂಡು ಹೋಗ್ಯದಲ್ಲ, ಅದು ತೆಗೆದು ತೋರಿಸ್ತಾರೆ ಹೊರತಾಗಿ ಅದು ಹುಟ್ಟುವಂಥದ್ದಲ್ಲ. ಆಲ್ರೆಡಿ ನಿನ್ನ ಹತ್ರ ಆದದು, ಅದಕ್ಕೆ ಅದು ಉತ್ಪತ್ತಿಯೂ ಇಲ್ಲ. ಅದು ಹೊಂದುವಂಥದ್ದು ಅಲ್ಲ, ಅದು ಪ್ರಾಪ್ತಿ ಆಗ್ತದೇನೋ, ಅದು ಇನ್ನೊಂದು ಹೊಂದಬೇಕೇನೋ, ಆ ಥರ ಯಾವುದೇ ಇಲ್ಲ. ಅದು ಹೊಂದುವಂಥದ್ದು ಅಲ್ಲ. ಮತ್ತು ಅದು ಬರ್ತಾ ಬರ್ತಾ ಕೆಡ್ತದೇನೋ ಅಂದರೆ ಅದು ಕೆಡುವಂಥದ್ದೂ ಅಲ್ಲ, ಅದು ಕ್ಷಯ ಹೊಂದುವಂಥದ್ದೂ ಅಲ್ಲ. ಮತ್ತು ಅದು ಬಿಡಬೇಕನ್ನುವಂಥದ್ದು ಏನಾರು ಐತೇನೋ, ತ್ಯಾಗಗ್ರಹಣ ರೂಪ ಐತೇನೋ ಅಂದರೆ ಅದು ಕೂಡ ಇಲ್ಲ. ಅದು ಇದನ್ನು ಬಿಡಬೇಕು, ಇದನ್ನು ತೆಗಿಬೇಕು, ಇದು ಶುದ್ಧ ಮಾಡ್ಬೇಕು, ಹಂಗೆ ಏನಾರು ಐತೇನೋ ಅಂದ್ರೆ ಹಂಗೇನೂ ಇಲ್ಲ. ಅದರಿಂದ ಚತುರ್ವಿಧ ಕರ್ಮ ಫಲಕ್ಕೆ ವಿಲಕ್ಷಣನಾಗಿರುವಂಥ ಈ 4 ರೀತಿಯಿಂದ ಫಲಕ್ಕೆ, ಕರ್ಮದ ಫಲಕ್ಕೆ ವಿಲಕ್ಷಣನಾಗಿರುವಂಥದ್ದು ಮುಕ್ತಿಯು. ಇದು ಹೆಂಗಾಗ್ತದೆ ಅಂತಂದ್ರೆ ಸತ್ಯವಾಗಿರುವಂಥದ್ದು, ಯಾವಾಗಲೂ ಇರುವಂಥದ್ದು ಈ ಮುಕ್ತಿಯು. ಕರ್ಮದಿಂದ ಆಗುವುದೆಂಬುದು ಹಠ ಮಾತ್ರವಾಗಿರ್ತದೆ. ಅದಕ್ಕೆ ಈ ಮುಕ್ತಿ ನೋಡ್ರಿ, ಸತ್ಯ ಮುಕ್ತಿಯು ಕರ್ಮದಿಂದ ಆಗಿರುವುದರಿಂದ ಹಠ ಮಾತ್ರ ಆಗಿರ್ತದೆ ಹೊರತಾಗಿ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಕರ್ಮದಿಂದನೇ ಮೋಕ್ಷ ಆಗ್ತದೆ ಅನ್ನುವಂಥದ್ದು ಹಠ ಅಷ್ಟೇ, ತರ್ಕ. ಯಾಕಂದ್ರೆ ಬಾಯಿಲೇ ಹೇಳಕ್ಕೆ ಬರುವಂಥ ವಸ್ತುಗಳಿಗೆ ತರ್ಕ ಮಾಡ್ಬೋದು, ಹೇಳಕ್ಕೆ ಬರದೇ ಇರುವಂಥದಕ್ಕೆ ಏನು ತರ್ಕ ಮಾಡೋಕ್ಕಾಗ್ತದೆ? ಹೇಳಕ್ಕೆ ಬರದೇ ಇರುವಂಥ ವಸ್ತು ಐತೆ, ಅದಕ್ಕೆ ಇದು ಹಠ ಮಾತ್ರ ಆಗಿರ್ತದೆ. ಬರೀ ಇದರಿಂದ ಏನಾಗ್ತದ್ರೆ ಅದರಿಂದ ಯಾವ ಉಪಯೋಗ ಇಲ್ಲ. ಕರ್ಮದಿಂದನೇ ಮೋಕ್ಷ ಆಗ್ತಂತ ಏನು ಹಠ ಮಾಡಿದ್ರೆ ಅದರಿಂದ ಯಾವ ಪ್ರಯೋಜನ ಇಲ್ಲ. ಅದರಿಂದ ನೀನು ಹಠ ಬುದ್ಧಿಯನ್ನು ಬಿಟ್ಟು ಕೇಳು ಮೈತ್ರ. ಈ ಹಠವನ್ನು ಬಿಟ್ಟು ಆ ಹಠ ಬುದ್ಧಿಯನ್ನು ಬಿಟ್ಟು ನೀನು ಚೆನ್ನಾಗಿ ಕೇಳು. ನಿಶ್ಚಯವಾದ ಅರ್ಥ ನೀನು ಹೊಳಿತದೆ. ಬರೀ ಕೇಳಬೇಕಂತ ಅನ್ನುವಂಥ ಏನು ಐತೆ ಅದು ಭಾವ, ಅದನ್ನು ಮೊದಲು ಬಿಟ್ಟುಬಿಡು. ಇದು ನಿಶ್ಚಯವಾಗಿ ತಿಳ್ಕೊ. ಕರ್ಮದ ಫಲ ಏನೈತೆ ಅನ್ನುವಂಥದ್ದನ್ನು ಕರೆಕ್ಟಾಗಿ ತಿಳ್ಕೊಂಡು ಕರ್ಮದಿಂದನೇ ಮೋಕ್ಷ ಆಗ್ತದ ಅನ್ನುವಂಥ ಆಟ ಬೇಡ. ಅದನ್ನು ಬಿಟ್ಟು ತಿಳ್ಕೊ. ನಿನಗೆ ಯಥಾರ್ಥವಾದ ಜ್ಞಾನದ ನಿನಗೆ ಬರ್ತದೆ, ಅರಿವು ಬರ್ತದೆ, ನಿನಗೆ ಒಳಿತದ ನಿನ್ನ ಮನಸ್ಸಿನಲ್ಲಿ ಅನ್ನುವಂಥ ವಿಚಾರವನ್ನು ಅವರು ಹೇಳ್ತಾರೆ. ಒಂದು ನಿಮಿಷ ಒಂದು ಹೇಳ್ಬಿಡೋಣ, ಟೈಮ್ ಆಗ್ತದೆ. ಇದೊಂದು 4ನೇದು ಏನು ಹೇಳ್ಯಾರ, 4 ದೃಷ್ಟಾಂತಗಳನ್ನು ಕೊಟ್ಟು ಹೇಳುತ್ತಾರೆ ಅವರು. 4 ಕರ್ಮಗಳಿಗೆ 4 ದೃಷ್ಟಾಂತಗಳನ್ನು ಕೊಟ್ಟು ಹೇಳ್ತಾರೆ. ಇದು ಬೇಗ ಮುಗಿಯಂಗಿಲ್ಲ, ಒಂದು ಸ್ವಲ್ಪ ವಿಚಾರಗಳನ್ನು ತೊಗೊಳ್ಬೇಕಾಗ್ತದೆ. ಹೆಂಗೆ ದೃಷ್ಟಾಂತ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಇದನ್ನು ಇನ್ನೊಂದು ಸ್ವಲ್ಪ ವಿಚಾರ ನೋಡೋಣ. ಇದನ್ನು ಸ್ವಲ್ಪ ಬೇಗ ಮುಗ್ಸೋಕ್ಕಾಗಲ್ಲ, ಸ್ವಲ್ಪ ಟೈಮ್ ತೊಗೊಳ್ತದೆ. ಇದು ನಾಳೆ ಮಾತಾಡೋಣ ಈ ನುಡಿಯಿಂದ. ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.